ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬನ್ನಿ ಫ್ರೆಂಡ್ಸ್, ಇವತ್ತು ತಿರುಪತಿಗೆ ಹೋಗಿರೋದು ವಿಡಿಯೋ ಹಾಕ್ತಿದ್ದೀನಿ. ಯಾವ ಥರ ಬಂತು ವಿಡಿಯೋ ಅಂತ ಒಂದು ಸರಿ ಸಂಪೂರ್ಣ ನೋಡಿ, ವಿಡಿಯೋಕ್ಕೊಂದು ಕಮೆಂಟ್ ಹಾಕಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಂಪೂರ್ಣ ವಿಡಿಯೋ ನೋಡಿ. ಚಾನಲ್ ಹೇಗೆ ಬಂತು ವಿಡಿಯೋ, ಗಂಡಗುಂಡಿ ಚಾನಲ್ಗೆ ಒಂದು ಲೈಕ್ ಕೊಟ್ಟು ಕಮೆಂಟ್ ಹಾಕಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಂಪೂರ್ಣ ವಿಡಿಯೋ ನೋಡಿ ನನಗೆ ಒಂದು ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊತೀನಿ. ಆ ತಿಮ್ಮಪ್ಪ ನಿಮಗೂ ಸಹ ಒಳ್ಳೇದು ಮಾಡಲಿ ಭಗವಂತ. ಓಕೆನಾ ಫ್ರೆಂಡ್ಸ್, ತಿರುಪತಿ ತಿಮ್ಮಪ್ಪಗೆ ಯಾವತ್ತಿಗೂ ವರ್ಷಕ್ಕೊಂದ್ಸರಿ ನಾವು ಕಂಟಿನ್ಯೂ ಹೋಗ್ತಾನೆ ಇರ್ತೀವಿ. ಆಮೇಲೆ ಆ ಭಗವಂತ ಅದಕ್ಕಿಂತ ದೊಡ್ಡವರು ಯಾರಿಲ್ಲ. ಹಾಗಾಗಿ ನಾವು ಯಾವತ್ತಿಗೂ ನನಗೆ ಇಷ್ಟವಾದ ದೇವರು ಅಂತಂದರೆ ನನಗೆ ತಿರುಪತಿ ತಿಮ್ಮಪ್ಪ. ಹಾಗಾಗಿ ಪ್ರತಿ ವರ್ಷವೂ ತಿರುಪತಿಗೆ ಹೋಗೇ ಹೋಗ್ತೀವಿ. ಓಕೆನಾ, ಬನ್ನಿ ಹೋಗಿ ಬರೋಣ. ನೋಡಿ, ನಾನು ಮನೆಯಲ್ಲೇ ಅಡುಗೆ ಮಾಡ್ಕೊಂಬಂದಿದ್ದೆ. ಟ್ರೈನಲ್ಲಿ ಚಪಾತಿ ಪಲ್ಯಗಳೆಲ್ಲ ತಿಂತಾಯಿದ್ದೀನಿ. ಆದಷ್ಟು ಮನೆಯೇ ಊಟ ತೊಗೊಂಡೋಗಿ ಫ್ರೆಂಡ್ಸು. ಓಕೆನಾ, ಮನೆ ಊಟನೇ ತಿನ್ನಿ, ಜಾಸ್ತಿ ಟ್ರೈನಲ್ಲಿ ಹೊರಗಿನ ಫುಡ್ ತಿನ್ನಬೇಡಿ, ಆರೋಗ್ಯ ಕೆಡಿಸ್ಕೋಬೇಡಿ ಅಂತ ಹೇಳ್ತಾ ಕಂಟಿನ್ಯೂ ವಿಡಿಯೋ ನೋಡ್ತೀವಿ ಫ್ರೆಂಡ್ಸ್. ನೋಡಿ ಓಕೆನಾ. ನೋಡಿ, ಮನೆಯಲ್ಲೇ ಮಕ್ಳಿಗೆ ಇಷ್ಟ ಅಂತ ಹೇಳಿ ಗೋಬಿ ಮಾಡ್ಕೊಂಬಂದಿದ್ದೆ. ಮನೆಯಲ್ಲೇ ಮಾಡಿಕೊಂಡು ಮತ್ತು ಸಾಸು ಎಲ್ಲ ಮನೆಯಲ್ಲೇ ರೆಡಿ ಮಾಡಿಕೊಂಡು ಮಕ್ಳಿಗೆ ಏನೇ ಇಷ್ಟ ಅದನ್ನೇ ಮಾಡಿಕೊಂಡು ತಗೊಂಡು ಹೋಗಿದ್ದೆ. ಟ್ರೈನಾಗೆ ಹಾಕ್ಕೊಟ್ಟೆ, ಮಕ್ಕಳಿಗೆ ತಿಂತಾಯಿದ್ದಾರೆ. ಆಮೇಲೆ ಸಮೋಸ ಬಂದು ಮಕ್ಳಿಗೆ ಇಷ್ಟ ಅಲ್ವಾ, ಮತ್ತು ಹಾಗಾಗಿ ಸಮೋಸನೂ ನಾನು ಮಾಡ್ಕೊಳೋಣ ಅಂತೇಳಿ ಮಾಡ್ಕೊಂಡಿದ್ದೆ. ಆಮೇಲೆ ಅಲ್ಲಿ ಬರ್ತಾಯಿದ್ವು, ತಿನ್ಬೇಕಂತ ಅನ್ನಿಸ್ತಾ ಇತ್ತಂತೆ ಮಕ್ಕಳಿಗೆ. ಅಮ್ಮ ಕೊಡಿಸು ಅಂತ ಇದ್ದರು. ಆಮೇಲೆ ಬೇಡಪ್ಪ, ಹೊರಗಿನ ಫುಡ್ ತಿನ್ನಬಾರ್ದು, ಮಕ್ಕಳು ಆರೋಗ್ಯ ಕೆಡಿಸ್ಕೊಂತೀರ ನೀವು, ಯಾಕೆ ಪ್ರಯಾಣ ಮಾಡುವಾಗ ಜರ್ನಿ ಮಾಡುವಾಗ ಈ ಥರ ಹೊರಗಿನ ಫುಡ್ ತಿನ್ನಬಾರ್ದು ಅಂತ ಹೇಳಿದ ತಕ್ಷಣ ಆಯ್ತಮ್ಮ ಒಂದು ಸಾರಿ ಕೊಡಿಸು ಅಂತ ಕೇಳ್ತಾಯಿದ್ರು. ಸರಿ ತಗೊಳಪ್ಪ, ನಿಮಗೆ ಇಷ್ಟ ಅಲ್ವಾ ಅಂತ ಹೇಳಿ ಮತ್ತೆ ಅವರಿಗೆ ಒಂತಾಗ ಮಾತ್ರ ನಾನು ಸಮೋಸ ಕೊಡಿಸಿದೆ. ಬಿಟ್ಟರೆ ಮನೆ ಊಟನೇ ಟಿಫನ್ನು ಊಟ ಎಲ್ಲ ಕಟ್ಕೊಂಡು ಹೋಗಿದ್ದೆ. ಒಂದು ಟೈಮ್ಗೆ ಟಿಫನ್ನು, ಒಂದು ಟೈಮ್ಗೆ ಊಟ. ಓಕೆನಾ. ನೋಡಿ, ಇಲ್ಲಿ ಜಾಂಬುಕಾಯಿ ಅಂತ ಬಂದರು. ನಮ್ಮ ಕಡೆ ಪೇರ್ಲಣ್ಣು ಅಂತೀವಿ. ಪೇರ್ಲೆಕಾಯಿ ಬಂದಿದ್ವು. ಅವರು 10 ರೂಪಾಯಿಗೆ ಒಂದು ಅಂತ ಹೇಳ್ತಾಯಿದ್ರು. ಮತ್ತು ತಿರ್ಗಿ ಆಯಿತು ಕೊಡಮ್ಮ ಅಂತೇಳಿ 20 ರೂಪಾಯಿ ಕೊಟ್ಟು 2 ಪೇರ್ಲೆಕಾಯಿ ತಗೊಂಡು ಮಕ್ಕಳಿಗೆ ಕೊಡಿಸಿದೆ. ಅಲ್ಲಿಂದ ಹಣ್ಣು ಹಂಪಲು ತೊಗೋಬೋದು ಫ್ರೆಂಡ್ಸು. ಏನು ಗೊತ್ತಾ, ಫುಡ್ ಮಾತ್ರ ಜಾಸ್ತಿ ಯೂಸ್ ಮಾಡಬೇಡಿ. ಓಕೆನಾ, ಮನೆ ಊಟನೇ ಯೂಸ್ ಮಾಡಿ ಅಂತ ಹೇಳ್ತಾ, ನನಗೂ ಮನೆ ಊಟ ಇಷ್ಟ. ಹಾಗಾಗಿ ಮನೆ ಊಟನೇ ನಾನು ತೊಗೊತಾ ಇನ್ನೇನು ಮಾಡೋದು ಮತ್ತೆ ಅಂತೇಳಿ ತೊಗೊಂಡು ಮತ್ತು ಎಲ್ಲ ರೆಡಿ ಮಾಡ್ಕೊಂಡು ಹೋಗಿದ್ದೆ. ಅಷ್ಟು 4-5 ದಿನ ಹೋದರೆ ಕಟ್ಕೊಂಡು ಹೋಗೋಕ್ಕಾಗಲ್ವಲ್ಲ. ಹಂಗಾಗಿ ಹಣ್ಣು ಹಂಪಲು ತೊಗೊಂಡು ತಿನ್ನಿ, ಪರವಾಗಿಲ್ಲ. ಆದರೆ ಹೊರಗಿನ ಫುಡ್ ಜಾಸ್ತಿ ತಿನ್ನಬೇಡಿ ಅಂತ ಹೇಳ್ತಾ ಬನ್ನಿ ನೆಕ್ಸ್ಟು ಹೋಗೋಣ. ಯಾವ ಥರ ಜರ್ನಿ ಮಾಡಿದ್ವಿ ಏನು ಅಂತ ನೋಡಿ. ಇಲ್ಲಿ ಅಜ್ಜಿ ಪೇರ್ಲೆಹಣ್ಣಿನ ಪುಟ್ಟಿ ಓರಿಸ್ಬಾರಮ್ಮ ಅಂತ ಕರಿತಾ ಇದ್ದರು. ಗಂಡು ಮಕ್ಳಿಗೆ ಕರೆದು ಸ್ವಲ್ಪ ಪುಟ್ಟಿ ಎತ್ತರಿ ಮೇಲ್ಗಡೆ, ಅಜ್ಜಿಗೆ ತುಂಬ ವಜೆ ಆಗುತ್ತೆ ಅಂತ ಹೇಳಿ ಕಳಿಸಿದೆ. ನೋಡಿ, ಯಾವ ಥರ ಕುಂಟ್ಗೆಂತ ಆದ್ರೂ ವ್ಯಾಪಾರ ಮಾಡ್ತಾರೆ. ಅಲ್ಲೇ ಜನ ವ್ಯಾಪಾರ ಮಾಡೋದೇ ಅವ್ರದ್ದು ಜೀವನ ಆಗಿದೆ ಫ್ರೆಂಡ್ಸ್. ಓಕೆನಾ. ಟ್ರೈನಲ್ಲಿ ತುಂಬ ಜನ ಈ ವ್ಯಾಪಾರ ಮಾಡ್ತಾನೆ ಜೀವನ ಮಾಡ್ತಾರೆ. ಹೊಲ ಮನೆ ಅಂತ ನಂಬ್ಕೊಂಡು ಜೀವನ ಮಾಡಲ್ಲ, ಬರೀ ವ್ಯಾಪಾರ ಮಾಡ್ತಾನೆ ಅವ್ರು ಜೀವನ ಮಾಡ್ತಾರೆ. ಓಕೆನಾ. ಈ ಥರ ನಾನು ಸಹ ಬಂದು ಮಕ್ಕಳಿಗೆ ಇಬ್ರಿಗೆ ಒಂದೊಂದು ಪೇರ್ಲೆಹಣ್ಣು ಕೊಡಿಸಿದೆ. ಮತ್ತು ಯಾಕಂದರೆ ಬ್ಯಾಗ್ನಾಗ ಆಲ್ರೆಡಿ ತೊಳ್ಕೊಂಬಂದು ತಿನ್ನಮ್ಮ ಅಂತ ಹೇಳಿ ಕೊಟ್ಟೆ. ತಗೊಂಡೋಗಿ ಕೊಟ್ಟು ನೆಕ್ಸ್ಟು ಬರೋಣ ಅಂತ ಹೇಳಿ ಹೋದೆ. ಅಲ್ಲಿಂದ ಯಾವ ಥರ ವಿಡಿಯೋ ಬಂತು ಅಂತ ಕಂಟಿನ್ಯೂ ನೋಡಿ ಫ್ರೆಂಡ್ಸ್. ಓಕೆನಾ. ಮುಗಿಸ್ಕೊಂಡ್ವಿ. ಮತ್ತು ಅಲ್ಲಿಂದ ಏನು ಮಾಡೋಕ್ಕಾಗುತ್ತೆ, ಪ್ರಯಾಣ ಅಂದ್ರೆ ಮಕ್ಳಿಗೆ ಇಷ್ಟ ಅಲ್ವಾ ಸಮೋಸ ಅಂತೇಳಿ. ಹಾಗಾಗಿ ನಾನು ಮನೆಯಲ್ಲೇ ಮಾಡ್ಕೊಂಡೋಗಿದ್ದೆ ಫ್ರೆಂಡ್ಸ್. ಹೊರಗಿನ ಫುಡ್ ತಿನ್ನಬಾರ್ದು ಅಂತ ಹೇಳಿ ಮಕ್ಕಳಿಗೆಲ್ಲ ಮನೆಯಲ್ಲೇ ಮಾಡ್ಕೊಂಡೋಗಿದ್ದೆ. ಆದಷ್ಟು ಮನೆಯೇ ಊಟನೇ, ಮನೆ ಫುಡ್ಡೇ ಕೊಡಿಸಿ, ಹೊರಗಿನ ಫುಡ್ಡು ಕೊಡಿಸಿ ಮಕ್ಕಳು ಆರೋಗ್ಯ ಹಾಳು ಮಾಡಬೇಡಿ ಫ್ರೆಂಡ್ಸ್. ಓಕೆನಾ. ಯಾಕಂದರೆ ಹೊರಗಿನ ಫುಡ್ಡು ಕೆಲವರು ಇಷ್ಟಪಟ್ಟು ತಿಂತಾರೆ, ಆದ್ರೂ ಅದು ಅಷ್ಟೊಂದು ಒಳ್ಳೆಯದಲ್ಲ ಅಂತ ನಾನು ಹೇಳ್ತೀನಿ. ಓಕೆನಾ. ಜಾಸ್ತಿ ಮನೆ ಊಟ, ಮನೆ ಫುಡ್ಡೇ ಒಳ್ಳೆಯದು. ನಾನು ಸಹ ಸಮೋಸ ಮಾಡ್ಕೊಂಡು ಮೆಚ್ಚಿಗಿಚ್ಚಿ ತೊಗೊಂಡು ಎಲ್ಲ ರೆಡಿ ಮಾಡ್ಕೊಂಡೆ ಹೋದೆ. ಅಮ್ಮ ಎಲ್ಲ ಮಾಡ್ಕೊಂಬಿಟ್ರಂತ ಮಕ್ಳಿಗೆ ತುಂಬ ಖುಷಿಪಟ್ಟರು. ಅಲ್ಲಿಂದ ಜರ್ನಿ ಮಾಡ್ಕೊತ ವೀಡಿಯೋ ಮಾಡ್ಕೊತ ಮಾತಾಡ್ಕೊತ ಖುಷಿಯಾಗಿ ಹೋಗಿ ಎಂಜಾಯ್ ಮಾಡ್ಕೊತ ಹೋಗಿ ಬಂದ್ವಿ ಫ್ರೆಂಡ್ಸು. ತುಂಬ ಚೆನ್ನಾಗೇ ದರ್ಶನ ಆಯಿತು. ಸ್ವಲ್ಪ ಲೇಟಾದರೂ ಪರವಾಗಿಲ್ಲ, ತಿಮ್ಮಪ್ಪನ ದರ್ಶನ ಮಾತ್ರ ಸೂಪರಾಗಿ ಆಯಿತು. ನೀವು ಸಹ ಒಂದು ಸರಿ ತಿರುಪತಿ ತಿಮ್ಮಪ್ಪಗೆ ಭೇಟಿ ನೀಡಿ ಅಂತ ಹೇಳ್ತಾ ಕಂಟಿನ್ಯೂ ವಿಡಿಯೋ ನೋಡಿ ಫ್ರೆಂಡ್ಸ್. ಸಂಪೂರ್ಣ ವಿಡಿಯೋ ನೋಡಿ, ಹಾಗೆ ಸ್ಕಿಪ್ ಮಾಡಬೇಡಿ. ಓಕೆನಾ. ಸಂಪೂರ್ಣ ವಿಡಿಯೋ ನೋಡಿ ಒಂದು ಒಳ್ಳೆ ಕಮೆಂಟ್ ಹಾಕಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ, ನೋಡಿ ಯಾವ ಥರ ಗುಡ್ಡ ಬೆಟ್ಟ ಅಲ್ವಾ, ತುಂಬ ಚೆನ್ನಾಗಿತ್ತು ಹೋಗಿ ಬಂದಿದ್ದು.
ಇದು ನೋಡಿ ಸಖತ್ತಾಗೆ ವ್ಯೂಸ್ ಮಾತ್ರ ಸಖತ್ತಾಗಿತ್ತು ಅಲ್ಲಿ. ಸ್ವಲ್ಪ ಸ್ವಲ್ಪ ವೀಡಿಯೋ ಮಾಡಿಕೊಂಡೆ ಫ್ರೆಂಡ್ಸಿಗೆ ತೋರ್ಸೋಣ ಅಂತ ಹೇಳಿ. ಅಲ್ಲಿಂದ ಮತ್ತೆ ಇಳಿಯೋದು ಹತ್ತೋದು ಮಾಡೋದೇನಂತ ಹೇಳಿ ಮತ್ತೆ ಒಂದು ವೀಡಿಯೋ ಮಾಡ್ಕೊಳ್ಳೋಣ ಅಂತೇಳಿ ನೆಕ್ಸ್ಟ್ ಇಳಿದೇ ಬಿಡೋಣ ಇನ್ನೇನು ಬಂತಲ್ಲ ಅಂತೇಳಿ ಇಳಿದು ಬಂದ್ವಿ. ಬಂದ ತಕ್ಷಣ ಮತ್ತೆ ಒಂದು ಬಸ್ ಹತ್ಕೊಂಡು ಬಂದ್ವಿ. ಬಂದು ಟ್ರೈನಿಂದ ಇಳಿದು ಮತ್ತೆ ಬಸ್ಸಿಗೆ ಹೋಗೋಣ ಅಂತ ಬಂದ್ವಿ. ಅಲ್ಲಿಂದ ಮತ್ತೆ ತುಂಬ ಜನ ಫುಲ್ಲು ರಶ್ ಇರುತ್ತೆ. ನಿಮ್ಮ ಬ್ಯಾಗು ಮತ್ತು ಏನು ಅಂದರೆ ನಿಮ್ಮ ಬಂಗಾರದ ವಸ್ತು ನಿಮ್ಮ ಜವಾಬ್ದಾರಿ ಅದು, ಓಕೆನಾ. ತುಂಬ ಕಳ್ಳರು ಇರ್ತಾರೆ ಬಸ್ಸಲ್ಲಿ, ಟ್ರೈನಲ್ಲಿ. ಯಾವ ಥರ ನಮ್ಮ ವಸ್ತು ನಮ್ಮ ಜವಾಬ್ದಾರಿ ಅಲ್ವಾ. ನೋಡಿ ನನ್ನ ತಲೆ ಎಲ್ಲ ಹರಡಿತ್ತು. ಆಗಲೇ ಮಲ್ಕೊಂಡು ಸುಸ್ತಾಗಿತ್ತು ಅಂತೇಳಿ ಮಲ್ಕೊಂತ ಅಡ್ಡಾಡ್ಕೊಂತ ಬಂದ್ವಿ ಅಲ್ವಾ. ಹಾಗಾಗಿ ಮತ್ತೆ ಇನ್ನೇನು ಮಾಡೋದು ಅಂತ ಹೇಳಿ ಮತ್ತೆ ಬಂದ್ವಿ. ಒಂದು ಬ್ಯಾಗಲ್ಲಿ ಬಟ್ಟೆ ಇಟ್ಕೊಂಡಿದ್ದೆ, ಇನ್ನೊಂದು ಬ್ಯಾಗಲ್ಲಿ ಮನೆಯಿಂದ ಮಾಡ್ಕೊಂಡಿರ್ತಕ್ಕಂಥ ತಿಂಡಿಗಳು ಅವೆಲ್ಲ ತೊಗೊಂಡಿದ್ದೆ. ಹಾಗಾಗಿ ಬಟ್ಟೆ ಬ್ಯಾಗೆ ಬೇರೆ, ಊಟದ್ದು ಟಿಫನಿನ ಬ್ಯಾಗೆ ಬೇರೆ ಮಾಡ್ಕೊಂಡಿದ್ದೆ ನಾನು. ಅಲ್ಲಿಂದ ಮತ್ತೆ ಬಂದ್ವಿ. ಬಂದ ತಕ್ಷಣ ಇನ್ನೇನು ಸ್ವಲ್ಪ ಲೇಟ್ ಮಾಡೋದು ಯಾಕೆ, ಹೋಗಿ ಒಂದು ಟಿಕೆಟ್ ತೊಗೊಂಡು ಮೇಲ್ಗಡೆ ಹೋಗ್ಬಿಡೋಣ ಅಂತೇಳಿ ಇಲ್ಲೊಂದು ಫೋಟೋ ತೊಗೊಂಡು ಹೊರಗಡೆ ವಿಗ್ರಹ ನಿಂದ್ರಿಸಿದ್ದಾರೆ. ತುಂಬ ಚೆನ್ನಾಗಿದೆ, ವೆಂಕಟೇಶ್ವರ ಮೂರ್ತಿ ಇಟ್ಟಿರೋದು. ಸಖತ್ತಾಗಿತ್ತು. ಅಲ್ಲೊಂದು ಫೋಟೋ ತೊಗೊಂಡು ವೀಡಿಯೋ ಮಾಡ್ಕೊಂಡು ಮತ್ತೆ ನೆಕ್ಸ್ಟ್ ಹೋಗೋಣ ಅಂತ ಹೇಳಿ ಮತ್ತೆ ಹಂಗೆ ಜರ್ನಿ ಮಾಡ್ತಾ ಇದ್ವಿ ಫ್ರೆಂಡ್ಸ್. ತುಂಬ ಚೆನ್ನಾಗಿತ್ತು. ದಯವಿಟ್ಟು ನೀವು ಸಹ ಒಂದು ಸರಿ ಹೋಗಿ ಬನ್ನಿ. ಒಳಗಡೆ ಫೋಟೋ ವಿಡಿಯೋ ಮಾಡೋಕ್ಕೆ ಎಂಟ್ರಿ ಇರಲ್ಲ. ಫೋಟೋ ಕೌಂಟ್ರಿ ಒಳಗೆ ನಮಗೆ ಮೊಬೈಲು ಬ್ಯಾಗು ಎಲ್ಲ ಇಡಿಸಿರ್ತಾರೆ. ಹಂಗಾಗಿ ಒಳಗಡೆ ಫೋನು ಯೂಸ್ ಇರಲ್ಲ. ನಾನು ಹೊರಗಡೆನೇ ವೀಡಿಯೋ ಮಾಡಿಕೊಂಡೆ. ನೀವು ಸಹ ಅದೇ ಥರ ಮಾಡಿ, ಓಕೆನಾ ಫ್ರೆಂಡ್ಸ್. ನೋಡಿ ಒಳಗಡೆ ಫೋಟೋ ವಿಡಿಯೋ ಇರಲ್ಲ ಅಂತ ಹೇಳಿ ಹೊರಗಡೆನೇ ಒಂದೊಂದು ದೊಡ್ಡ ದೊಡ್ಡ ವಿಗ್ರಹಗಳು ಮಾಡಿದ್ದಾರೆ. ತುಂಬ ಚೆನ್ನಾಗಿತ್ತು ವಿಗ್ರಹ ಮಾತ್ರ. ಅಲ್ಲಿಂದ ನೋಡಿಕೊಂಡು ಮುಗಿಸ್ಕೊಂಡು ಫೋಟೋ ವಿಡಿಯೋ ಮಾಡ್ಕೊಂಡು ಮತ್ತೆ ಬಂದ್ವಿ ಟಿಕೆಟ್ ತೊಗೊಳೋಣ ಅಂತ. ಟಿಕೆಟ್ ಎಲ್ಲ ತೊಗೊಂಡು ಇನ್ನೇನು ಬಸ್ ಹತ್ತೋಣ ಅಂತೇಳಿ ಬಸ್ ಪ್ರಯಾಣ ಮಾಡ್ಕೊತ ಬರೋಣ. ಅಲ್ಲೇ ಲೋಕಲ್ ಬಸ್ ಹತ್ಕೊಂಡು ಬರೋಣ ಅಂತೇಳಿ ಬಂದ್ವಿ. ಬಂದ ತಕ್ಷಣ ಅಲ್ಲಿ ಮತ್ತೆ ಪುನಃ ಬಸ್ ಇಳಿಸಿ ಮತ್ತೆ ತಿರ್ಗಾ ಟಿಕೆಟು ಮತ್ತು ಬ್ಯಾಗು ಎಲ್ಲ ಚೆಕ್ ಮಾಡಿ ಬಸ್ಸಲ್ಲಿ ಮತ್ತೆ ಇದು ಮತ್ತೆ ಅದೇ ಪುನಃ ಅದೇ ಬಸ್ ಹತ್ತಬೇಕು, ಓಕೆನಾ. ಅಲ್ಲಿಂದ ಯಾಕಂದರೆ ನಮ್ಮ ಕಡೆ ನಮ್ಮ ಕರ್ನಾಟಕ ರೂಲ್ಸೇ ಬೇರೆ. ಎಲ್ಲಿ ಒಂದು ದೇವಸ್ಥಾನಗಳಿಗೆ, ಅಲ್ಲಿ ತಮಿಳ್ನಾಡು ಆಂಧ್ರ ತಮಿಳ್ನಾಡು ಕಡೆನೇ ಬೇರೆ ರೂಲ್ಸ್ ಇರುತ್ತೆ ಅಲ್ವಾ. ಇದು ಆಂಧ್ರ, ಓಕೆನಾ. ತಮಿಳ್ನಾಡು ವೇಲೂರು ಬರುತ್ತೆ. ನಾವು ಹೋಗಿದ್ದು ತಿರುಪತಿಗೆ ಅಲ್ವಾ, ತಮಿಳ್ನಾಡೇ, ಓಕೆನಾ. ವೇಲೂರು ಅದು ತಮಿಳ್ನಾಡು, ಇದು ಆಂಧ್ರ ಬರುತ್ತೆ. ಇದು ತಮಿಳ್ನಾಡು ಮಾತ್ರ ಗೋಲ್ಡನ್ ಟೆಂಪಲ್ ಬರುತ್ತೆ. ಇದು ಆಂಧ್ರ ಆಗಿರೋದ್ರಿಂದ ತುಂಬ ಚೆನ್ನಾಗಿ ಟೀಮ್ ಮಾಡ್ದೆ ಒಂದು ಹುಡುಗ ಅಲ್ಲಿ. ಆ ಹುಡುಗನ ಹತ್ರ ತುಂಬ ಖುಷಿಯಾಗಿ ಮಾತಾಡ್ತಾ ಒಂದು ಚಾನಲ್ ಇದೆ ಅಂತೆ ಯೂಟ್ಯೂಬ್. ಹಂಗಾಗಿ ನಮಗೂ ಸಬ್ಸ್ಕ್ರೈಬ್ ಆದ ನನ್ನ ಚಾನಲ್ಗೂ ಒಂದು ಸಬ್ಬು ಸಿಗ್ತಲ್ಲ ಅಂತೇಳಿ ಖುಷಿಪಟ್ಟೆ. ಅಲ್ಲಿಂದ ಅವನದು ವೀಡಿಯೋಗಳೆಲ್ಲ ನಾನು ಸಹ ನೋಡಿದೆ. ಅಲ್ಲಿಂದ ಮುಗಿಸ್ಕೊಂಡು ಟೀ ಕಾಫಿ ಕುಡಿದು ಮತ್ತೆ ಪುನಃ ಮತ್ತೆ ಟಿಕೆಟ್ ತೊಗೊಂಡು ಹೋಗೋಣ ಅಂತೇಳಿ ಮತ್ತೆ ಬಂದೆ ಫ್ರೆಂಡ್ಸ್. ಬಂದ ಮೇಲೆ ಅಲ್ಲೊಂದು ಫೋಟೋ ತೊಗೊಳೋಣ ಅಂತೇಳಿ ತಗೊಂಡು ವೀಡಿಯೋ ಮಾಡ್ಕೊತ ಹಂಗೆ ಬಂಗಾರದ ಮೇಲೆ ಬ್ಯಾಗಿನ ಮೇಲೆ ತುಂಬ ನಿಗಾ ಇರಬೇಕು ಫ್ರೆಂಡ್ಸ್. ನಾವು ಹೊರಗಡೆ ಅಲ್ಲಿ ಇಲ್ಲಿ ನೋಡ್ಕೊತ ಇರ್ತೀವಿ, ಬರ್ತೀವಿ, ಆಮೇಲೆ ಅದ್ರ ಮೇಲೆ ಗಮನ ಇರಲ್ಲ ಅಲ್ವಾ. ಹಾಗಾಗಿ ಬಟ್ಟೆ ಒಳಗಡೆ ಬಂಗಾರ ಹಾಕ್ಕೊಳ್ಳಿ, ಪಿನ್ ಹಾಕ್ಕೊಳ್ಳಿ, ಅದಕ್ಕೊಂದು ಸೇಫ್ಟಿ ಪಿನ್ ಹಾಕ್ಕೊಂಡು ನೋಡಿ. ಅದು ಲೋಕಲ್ ಬಸ್ಸು, ಅದಕ್ಕೆ ಟಿಕೆಟ್ ಇರಲ್ಲ. ನಾವು ಹಂಗೆ ಹತ್ಕೊಂಡು ರೌಂಡ್ ಹೊಡಿತಾ ಇರ್ಬೋದು ಎಲ್ಲಿ ಬೇಕಲ್ಲಿಗೆ, ಓಕೆನಾ. ಅದೇ ಥರ ಮತ್ತು ಅಲ್ಲೇ ಲೋಕಲ್ ಬಿಟ್ಟರೆ ರೂಮ್ಗಳಿಗೂ ದೇವಸ್ಥಾನಕ್ಕೂ, ಓಕೆನಾ. ಮತ್ತು ಲೋಕಲ್ ಅಂದರೆ ಏನು ಬೇರೆ ಕಡೆ ಅಲ್ಲ, ಬೇರೆ ಕಡೆಗೆ ಹೋಗೋಕಂದ್ರೆ ಟಿಕೆಟ್ ಇರುತ್ತೆ, ಓಕೆನಾ. ಲೋಕಲ್ ಬಸ್ಸು ಮತ್ತು ಅಲ್ಲೆಲ್ಲ ಮುಗಿಸ್ಕೊಂಡು ದೇವಸ್ಥಾನಕ್ಕೂ ಹೋಗಿ ಇದನ್ನ ಕೂದಲು ಎಲ್ಲ ಕೊಟ್ಟು ಮತ್ತೆ ಬಂದು ಅಲ್ಲೊಂದು ಫೋಟೋ ವಿಡಿಯೋ ತಗೊಂಡ್ವಿ. ಮತ್ತೆ ಜರ್ನಿ ಮಾಡಿದ್ವಿ. ಅಲ್ಲಿಂದ ಮತ್ತೆ ನಡ್ಕೊಂಡು ಹೋಗೋಣ ಬನ್ನಿ, ಅಲ್ಲಿಗಾರ ಸ್ವಲ್ಪ ದೂರ ಆಗುತ್ತೆ, ಇಲ್ಲೇನು ಭಾಳ ದೂರ ಇಲ್ಲ ಅಂತೇಳಿ ನಡ್ಕೊಂಡು ಬರ್ತಾ ಇದ್ವಿ. ನೋಡಿ ಎಷ್ಟು ಚೆನ್ನಾಗಿದೆ. ಡೈಲಿ ಒಂಥರ ಜಾತ್ರೆ, ದೊಡ್ಡ ಜಾತ್ರೆ ನೋಡ್ದಂಗೆ ಆಗುತ್ತೆ ಫ್ರೆಂಡ್ಸ್. ತುಂಬ ಜನ, ಕೋಟ್ಯಾಂತರ ಲಕ್ಷಾಂತರ ಜನ ಅಲ್ಲಿ. ತುಂಬ ನಡುವು ಕೈ ಕಾಲು ಶಕ್ತಿ ಇದ್ದವ್ರು ಮಾತ್ರ ಪ್ರಯಾಣ ಮಾಡಿ. ಆಮೇಲೆ ತುಂಬ ವಯಸ್ಸಾಗಿರೋರು ಆ ಥರ ಹೋಗಬೇಡಿ, ತುಂಬ ಚಿಕ್ಕ ಮಕ್ಕಳು ಕಟ್ಕೊಂಡು ಹೋಗಬೇಡಿ, ಯಾಕಂದರೆ ನಿಮಗೆ ಕಷ್ಟ ಆಗುತ್ತೆ ಫ್ರೆಂಡ್ಸ್, ಓಕೆನಾ. ಯಾಕೆ ಇದೆಲ್ಲ ಹೇಳ್ತೀನಿ ಅಂದರೆ ನಮಗೆ ಆಗಿರ್ತಕ್ಕಂಥ ಅನುಭವ. ಅಲ್ಲಿ ಜನ, ಅಲ್ಲೇ ಒಂದು ವಾತಾವರಣ
ತುಂಬ ಕಷ್ಟ ಇದೆ. ಯಾಕಂದರೆ ಚಿಕ್ಕ ಮಕ್ಕಳು ಅಲ್ವಾ, ಮತ್ತು ಆರೋಗ್ಯ ಕೆಟ್ಟರೆ ತುಂಬ ಕಷ್ಟ ಆಗುತ್ತೆ. ಹಾಗಾಗಿ ವಯಸ್ಸಾಗಿರ್ತಕ್ಕಂಥ ತಂದೆ ತಾಯಿಗಳು ವಯಸ್ಸಾಗಿರ್ತಕ್ಕಂಥವ್ರನ್ನ ಕರ್ಕೊಂಡು ಹೋಗಬೇಡಿ. ನಮ್ಮ ಚಿಕ್ಕ ಮಕ್ಕಳನ್ನ ಕರ್ಕೊಂಡು ಹೋಗಬೇಡಿ. 1 ವರ್ಷ ಒಳಗಿರ್ತಕ್ಕಂಥ ಮಕ್ಕಳನ್ನ ದಯವಿಟ್ಟು ಕರ್ಕೊಂಡು ಹೋಗಬೇಡಿ. ಒಂದು ನಡೆಯಕ್ಕೆ ಬರಬೇಕು, ಒಂದು 5, 6 ವರ್ಷದ 6 ವರ್ಷ 7 ವರ್ಷದ ಮಕ್ಕಳಾದ್ರೆ ಪರವಾಗಿಲ್ಲ, ಸ್ವಲ್ಪ ದೂರ ಓಡಾಡಂಗಿರಬೇಕು, ನಡ್ಕೊಂಡು ಓಡಾಡಂಗಿರ್ಬೇಕು ಅಂಥ ಮಕ್ಕಳನ್ನ ಕರ್ಕೊಂಡೋಗಿ. ಸಣ್ಣ ಮಕ್ಕಳು ಮಾತ್ರ ಯಾವುದೇ ಕಾರಣಕ್ಕೂ ಕರ್ಕೊಂಡು ಹೋಗಬೇಡಿ ಫ್ರೆಂಡ್ಸ್, ಓಕೆನಾ. ಯಾಕಪ್ಪ ಈ ಥರ ಹೇಳ್ತೀನಿ ಅಂದರೆ, ತುಂಬ ಕಷ್ಟ. ಯಾಕಂದರೆ ಬ್ಯಾಗ್ ಹೊತ್ಕೊಂಡು ನಾವು ನಡೆಯೋದು ಓಡಾಡೋದೇ ಕಷ್ಟ ಆಗಿರುತ್ತೆ. ಇವಾಗ ಆಮೇಲೆ ಮಕ್ಕಳು ಬೇರೆ ಎತ್ಕೊಂಡು ಓಡಾಡಬೇಕು ಆಗುತ್ತೆ. ಯಾಕಂದರೆ ತುಂಬ ದೂರ ಜರ್ನಿ ಇರುತ್ತೆ. ಅಡ್ಡಾಡೋದು ಓಡಾಡೋದು ಅದೆಲ್ಲ ತುಂಬ ಕಷ್ಟ ಇರುತ್ತೆ. ಅಲ್ಲೆಲ್ಲ ಜರ್ನಿ ಮಾಡ್ತೀವಿ ಅಂದರೆ ಸುಮ್ಮನೆ ಅಲ್ಲ ಅಲ್ವಾ ಫ್ರೆಂಡ್ಸ್. ತುಂಬ ಚೆನ್ನಾಗಿತ್ತು. ಟೀ ಮಾತ್ರ ಟೀ ಕುಡಿದ್ವಿ, ಸಖತ್ತಾಗಿ ಟೀ ಬಿಸ್ಕೆಟ್ ತಿಂದು ಹಂಗೆ ಮಾತಾಡ್ಕೊತ ಅಲ್ಲಿಂದ ಬಸ್ಸಿಗೆ ಹೋಗೋಣ ಬನ್ನಿ ಅಂತ ಹೇಳಿದ್ವಿ. ಅಲ್ಲಿಂದ ಮತ್ತು ಇಲ್ಲಿ ಬ್ಯಾಗ್ ಚೆಕ್ ಮಾಡ್ತಾರೆ. ಬ್ಯಾಗೆಲ್ಲ ಚೆಕ್ ಮಾಡಿ, ಮತ್ತು ನಮ್ಮ ಹತ್ರ ಹೆಣ್ಮಕ್ಳು ಗಂಡು ಮಕ್ಕಳು ಬೇರೆ ಬೇರೆ ಮಾಡ್ತಾರೆ. ಅಲ್ಲಿ ಬೇರೆ ಬೇರೆ ಚೆಕಪ್ ಮಾಡಿ ಕಳಿಸ್ತಾರೆ. ಚೆಕ್ ಮಾಡಿ ಆಮೇಲೆ ಬ್ಯಾಗು ಚೆಕ್ ಮಾಡ್ತಾರೆ, ಫೋನ್ ಇದೆಯಾ ಅಥವಾ ಏನಾರು ಬೇರೆ ಏನಾದ್ರು ಇಟ್ಕೊಂಬಂದಿದ್ದಾರಾ ಏನೋ ಅಂತ ಪ್ರತಿಯೊಬ್ಬರು ಆ ಥರ ಚೆಕ್ ಮಾಡಿ ಕಳಿಸ್ತಾರೆ. ನಾವು ಅಲ್ಲೇ ವಾತಾವರಣಕ್ಕೆ ಅಲ್ಲೇ ಒಂದು ಇದಕ್ಕೆ ನಾವು ಹೊಂದ್ಕೋಬೇಕು ಫ್ರೆಂಡ್ಸ್, ಓಕೆನಾ. ಯಾಕಂದರೆ ಅಲ್ಲೇ ರೂಲ್ಸೇ ಬೇರೆ ಇರುತ್ತೆ. ಆ ರೂಲ್ಸಿಗೆ ನಾವು ಹೊಂದ್ಕೊಂಡು ಹೋಗಬೇಕು. ನಾವು ಜರ್ನಿ ಪ್ರಯಾಣ ಮಾಡೋರು ಇಲ್ಲಿಂದ ಹೋಗಿರ್ತೀವಿ ಅಂದರೆ ಅಲ್ಲೇನು ರೂಲ್ಸ್ ಇರುತ್ತೆ ಅದನ್ನ ಫಾಲೋ ಮಾಡಬೇಕು, ಓಕೆನಾ. ಆಮೇಲೆ ಅಲ್ಲಿ ಇಳಿದ ತಕ್ಷಣ ಅಲ್ಲೆಲ್ಲ ಚೆಕ್ ಮಾಡಿ ನೋಡಿ, ಇಲ್ಲಿ ಹನುಮನ್ ದರ್ಶನ ಆಯಿತು ಅಲ್ವಾ. ಅಲ್ಲಿಂದ ಮತ್ತೆ ನೆಕ್ಸ್ಟು ಅದೇ ಬಸ್ಸಲ್ಲಿ ಪ್ರಯಾಣ ಮಾಡಿದ್ವಿ. ಹೋಗ್ತಾ ಹೋಗ್ತಾ ವೀಡಿಯೋ ಮಾಡ್ಕೊತ ಹೋದ್ವಿ ಫ್ರೆಂಡ್ಸ್, ಓಕೆನಾ. ಕೆಲವ್ರಿಗೆ ಏನಂದರೆ ಕೆಲವರಿಗೆ ಭಾಷೆ ಬರಲ್ಲ, ಕನ್ನಡ ಬರುತ್ತೆ, ಕೆಲವರಿಗೆ ತೆಲುಗು ತಮಿಳು ಉರ್ದು ಬರಲ್ಲ, ಓಕೆನಾ. ಈ ಥರ ಆಗ್ತಾ ಇರುತ್ತೆ. ಹಾಗಾಗಿ ನೀವು ಏನಂದರೆ ಪ್ರತಿಯೊಬ್ಬರು ಈಗ ಕಣ್ಣು ಕುರುಡಾದರೆ ಬಾಯಿ ಕುರುಡಲ್ಲ ಅನ್ನೋ ಒಂದು ಗಾದೆ ಮಾತಿದೆ, ಓಕೆನಾ. ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಬೇರೆಯವ್ರನ್ನ ಕೇಳ್ಕೊಳ್ಳಿ. ಈ ಕಂಡಕ್ಟ್ರನ್ನಾಗಲಿ, ಇಲ್ಲಾಂದ್ರೆ ಅಲ್ಲಿ ಪೊಲೀಸ್ ಇರ್ತಾರೆ ಅವ್ರನ್ನಾಗಲಿ, ಏನಾದರೂ ಒಂದು ಪಕ್ಷ ಏನಾದ್ರು ಮಿಸ್ಟೇಕ್ ಆಯಿತು ಅಂದರೆ ಅವ್ರನ್ನ ಕೇಳಿಕೊಂಡು ಪ್ರಯಾಣ ಮಾಡಿ ಅಂತ ಹೇಳ್ತೀನಿ, ಓಕೆನಾ ಫ್ರೆಂಡ್ಸ್. ನೋಡಿ ಮತ್ತೆ ಬಂದ ತಕ್ಷಣ ಅಲ್ಲಿ ಟ್ರೈನಿಗೆ ಹೋಗೋಣ ಅಂತ ಹೇಳಿ ನೋಡ್ತಾ ಇದ್ವಿ. ನೋಡೋಣ ಬಸ್ಸಿಗೆ ಹೋಗೋಣ ಟ್ರೈನಿಗೆ ಹೋಗೋಣ ಅಂತ ಹೇಳಿ ನೋಡ್ಕೊತ ವೀಡಿಯೋ ಮಾಡ್ಕೊತ ಮಾತಾಡ್ಕೊತ ಇದ್ವಿ. ಅಲ್ಲಿಂದ ಮತ್ತೆ ಎಲ್ಲ ವೀಡಿಯೋ ಮಾಡ್ಕೊಳೋದು ಮುಗೀತು. ಫೋನ್ ಕಡೆಗೆ ಗಮನ ಇರಲಿ. ಯಾಕಂದರೆ ಫೋನು ಕಳ್ಳರು ಇರ್ತಾರೆ, ಬ್ಯಾಗ್ ಕಳ್ಳರು ಇರ್ತಾರೆ, ಮಕ್ಕಳು ಕಳ್ಳರು ಇರ್ತಾರೆ, ಬಂಗಾರ ಕದಿಯೋರು ಇರ್ತಾರೆ. ಅಷ್ಟೊಂದು ಲಕ್ಷಾಂತರ ಕೋಟ್ಯಾಂತರ ಜನ ಅಲ್ವಾ. ಮತ್ತೇನು ಮಾಡೋಕ್ಕಾಗುತ್ತೆ ಫ್ರೆಂಡ್ಸ್, ನಮ್ಮ ವಸ್ತು ನಮ್ಮ ಜವಾಬ್ದಾರಿ ಅಲ್ವಾ. ಹಂಗಾಗಿ ಅಲ್ಲಿ ಎಷ್ಟು ಲಕ್ಷಾಂತರ ಕೋಟ್ಯಾಂತರ ಜನ, ಅದರಲ್ಲಿ ಯಾವ ಬ್ಯಾಗ್ಗಳೆಲ್ಲ ಎಲ್ಲ ಸೇಮ್ ಇರ್ತವೆ. ಯಾರ್ದು ಏನು ತಗೊಂಡ್ರು ಅಂತಲೂ ಗೊತ್ತಾಗಲ್ಲ. ಅದು ಕಳೆದ ಮೇಲೆ ಹುಡುಕಿದ್ರೂ ಸಿಗೋದೂ ಇಲ್ಲ, ಓಕೆನಾ. ತುಂಬ ರಶ್ ಇತ್ತು, ತುಂಬ ಜನ ಇದ್ದರು, ತುಂಬ ರಶ್ ಇತ್ತು. ಅಲ್ಲಿಂದ ಸಾಕಷ್ಟು ಜನ ಅಂದರೆ ಜನ. ಜಾತ್ರೆ ಡೈಲಿ ಅದೇ ಥರ ಜಾತ್ರೆ ಥರನೇ ಇರುತ್ತೆ, ಓಕೆನಾ. ನೋಡಿ ನಾವು ಪ್ರವಾಸಿ ಮಂದಿರಕ್ಕೆ ಬಂದ್ವಿ. ಅಲ್ಲಿಂದ ನೋಡಿಕೊಂಡು ಸ್ವಲ್ಪ ಮುಖ ಗಿಕ್ಕ ತೊಳ್ಕೊಂಡು ಫ್ರೆಶ್ ಅಪ್ ಆಗಿ ಹೋಗೋಣ ಅಂತೇಳಿ ಬಂದ್ವಿ. ಮತ್ತೆ ಪ್ರಯಾಣ ಮಾಡಬೇಕಲ್ವ. ಹಂಗಾಗಿ ಹೋಗಿ ಮತ್ತೆ ರೂಮರ ನೋಡೋಣ ಅಂತ ನೋಡಿದ್ವಿ. ಅಲ್ಲೆಲ್ಲ ಬ್ಯುಸಿ ಇತ್ತು. ಅಲ್ಲಿಂದ ಮತ್ತೆ ಫ್ರೆಶ್ ಅಪ್ ಆಗಿ ಮತ್ತೆ ಪುನಃ ಬಸ್ಸಿಗೆ ಬಂದ್ವಿ. ಬಂದ ತಕ್ಷಣ ಅಲ್ಲಿ ನೋಡಿ ಬಸ್ಸಲ್ಲೇ ವೀಡಿಯೋ ಮಾಡ್ಕೊತ ಬಂದೆ, ಓಕೆನಾ. ಈ ಥರ ಇರುತ್ತೆ. ಅಲ್ಲೇ ಒಂದು ರೂಲ್ಸು ಫಾಲೋ ಮಾಡಿ. ಪ್ರತಿಯೊಬ್ಬರಿಗೂ ನಿಮ್ಗೇನಾದರೂ ಒಂದು ತೊಂದರೆ ಆಯಿತು ಅಂದರೆ ಅಲ್ಲಿ ಇರ್ತಕ್ಕಂಥ ಜನರನ್ನ ಕೇಳಿ. ಕೆಲವ್ರಿಗೆ ಕನ್ನಡ ಬರುತ್ತೆ, ಕೆಲವ್ರಿಗೆ ಕನ್ನಡ ಬರಲ್ಲ, ಓಕೆನಾ. ಈಗ ಎಲ್ಲರೂ ತೆಲುಗು ತಮಿಳು ಉರ್ದು ಭಾಷೆ ಕಲ್ತಿರಲ್ಲ, ನಾನಾ ಥರ ಭಾಷೆ ಕಲ್ತಿರ್ತಾರೆ, ಓಕೆನಾ. ನಿಮಗೆ ಒಂದು ಪಕ್ಷ ಏನೋ ಒಂದು ಸಮಸ್ಯೆ, ಒಂದು ಬ್ಯಾಗ ಕಳೀತು, ಒಂದು ಬಂಗಾರ ಕಳೀತು ಅಂದರೆ ಅಲ್ಲಿ ಯಾರಿಗ್ಯಾರೂ ಜವಾಬ್ದಾರಿ ಇರಲ್ಲ, ನಿಮಗೆ ನೀವೇ ಜವಾಬ್ದಾರಿ, ಓಕೆನಾ. ಹಾಗಾಗಿ ನಾನು ಹೇಳೋದೇನಪ್ಪ ಅಂದರೆ, ತುಂಬ ಒಂದು ಹೋಗಿರ್ತೀವಿ ಅಂದರೆ ನಮ್ಮ ವಸ್ತು ನಮ್ಮ ಜವಾಬ್ದಾರಿ ಇರಬೇಕು, ಓಕೆನಾ. ಅಲ್ಲಿಂದ ನೋಡಿ ಅಲ್ಲಿ ಲೋಕಲ್ ಬಸ್ಗಳು ಇವೆಲ್ಲ ಗೌರ್ಮೆಂಟ್ ಬಸ್ಸು ಅಡ್ಡಾಡ್ತವೆ, ಲೋಕಲ್ ಬಸ್ಸು ಅಡ್ಡಾಡ್ತವೆ. ನಾವು ಗೌರ್ಮೆಂಟ್ ಬಸ್ಸಿಗೆ ಹತ್ಕೊಂಡು ಬಂದು ಅಲ್ಲಿ ಬ್ಯಾಗ್ ಚೆಕ್ ಮಾಡಿ ಪುನಃ ಹತ್ಕೊಂಡು ಮತ್ತೆ ಬಂದ್ವಿ. ಅಲ್ಲಿ ಎಷ್ಟು ಸರಿ ಹತ್ತಿ ಇಳಿತೀವೋ ನಮಗೆ ಗೊತ್ತಿರಲ್ಲ ಫ್ರೆಂಡ್ಸ್. ಯಾಕೆಂದರೆ ಅಲ್ಲೇ ರೂಲ್ಸು, ಅಲ್ಲೇ ಒಂದಿದು ಆ ಥರ ಇರುತ್ತೆ. ಅಲ್ಲಿ ಯಾವ ಥರ ಇರುತ್ತೆ ನಾವು ಅದೇ ಥರ ಫಾಲೋ ಮಾಡಬೇಕಲ್ವಾ. ಮತ್ತು ನಾವು ಹಾಗೆ ಹೀಗೆ ಅಂತ ಮಾಡೋಕ್ಕೋದ್ರೆ ಆಗಲ್ಲ. ಅಲ್ಲೇ ರೂಲ್ಸ್ ಏನಿರುತ್ತೋ ಅದನ್ನ ಫಾಲೋ ಮಾಡಬೇಕಷ್ಟೇ ನಾವು, ಓಕೆನಾ. ನೋಡಿ ನಿಮಗೇನಾದರೂ
ಒಂದು ಪಕ್ಷ ನಮಗೇನು ಗೊತ್ತಾಗಲಿಲ್ಲಪ್ಪ, ನಾವು ಒಬ್ಬರೇ ಹೋಗಿದ್ವಿ. ಒಂದು ಪಕ್ಷ ಅಂತಂದರೆ ನಿಮ್ಮ ಪರ್ಫೆಕ್ಟ್ ಆಯಿತು. ನಮಗೆ ರೂಮ್ ಅಂತೂ ಎಲ್ಲ ಸೇಮ್ ಇರ್ತವೆ, ನಂಬರ್ ಅಷ್ಟೇ ಚೇಂಜ್ ಇರ್ತವೆ ಫ್ರೆಂಡ್ಸ್, ಓಕೆನಾ. ರೂಮ್ ಅಷ್ಟೇ ಚೇಂಜ್ ಇರ್ತವೆ, ಸೇಮ್ ಇರ್ತಾವೆ ರೂಮ್ ಮಾತ್ರ. ನಂಬರ್ ಅಷ್ಟೇ, ರೂಮ್ ನಂಬರ್ ಚೇಂಜ್ ಇರುತ್ತೆ ಅಷ್ಟೇ. ನೀವು ರೂಮ್ ನಂಬರ್ ನೆನ್ಪಿಟ್ಕೊಳ್ಳಿ, ಅಲ್ಲಿಂದ ಮತ್ತೆ ಪ್ರಯಾಣ ಮಾಡಿ, ಓಕೆನಾ. ರೂಮ್ ನಂಬರ್ ನೋಡ್ಕೊಂಡು ಒಂದು ಫೋನ್ನಲ್ಲಾದರೂ, ಒಂದು ಇಲ್ಲಾಂದ್ರೆ ಬುಕ್ಕದಲ್ಲಾದರೂ, ಒಂದು ಚೀಟಿಯಲ್ಲಾದರೂ ಬರೆದಿಟ್ಕೊಳ್ಳಿ, ನಿಮಗೆ ಪರ್ಫೆಕ್ಟ್ ಆದರೆ. ಯಾಕಪ್ಪ ಅಂದರೆ ತುಂಬ ರಶ್ ಇರುತ್ತೆ, ತುಂಬ ಕಡೆ ತುಂಬ ರೂಮ್ಸ್ಗಳೆಲ್ಲ ಸೇಮ್ ಇರ್ತಾವೆ ಫ್ರೆಂಡ್ಸ್, ಎಲ್ಲ ಸೇಮ್ ಇರ್ತವೆ. ಎಲ್ಲಿ ಹೋದ್ವಿ, ಎಲ್ಲಿ ಬಂದ್ವಿ, ಯಾವ ಕಡೆ ಅಡ್ಡಾಡ್ತೀವಿ ಅಂತ ಗೊತ್ತೇ ಆಗಲ್ಲ, ಓಕೆನಾ. ಮತ್ತು ನೋಡಿ ಬಸ್ಸಲ್ಲಿ ಪ್ರಯಾಣ ಮಾಡ್ತಾ ಬಂದ್ವಿ, ವೀಡಿಯೋ ಮಾಡ್ಕೊತ ಮಾತಾಡ್ಕೊತ ಬಂದ್ವಿ, ಓಕೆನಾ. ತುಂಬ ಏನಂದರೆ ಒಂಥರ ಸೊಳ್ಗ ಬಳಗ ಅಂತಾರಲ್ಲ, ಹಾವು ಥರ. ಯಾಕಂದ್ರೆ ಅವು ಇರೋದೇ ಅದು ಒಂದು ಪ್ಲೇಸ್ ಇರೋದೇ ಆ ಥರ. 7 ಬೆಟ್ಟ ಹತ್ತಿ ಮೇಲ್ಗಡೆ ಹೋಗ್ಬೇಕಲ್ವ ಬಸ್ಸು. 7 ಬೆಟ್ಟ ತಡಾದು ಮೇಲ್ಗಡೆ ಹೋಗುತ್ತಂತೆ. ನಾವು ಯಾವಾಗಲೂ ಹೋದ್ರೂ ಪಾದಯಾತ್ರೆ ಮಾಡ್ತಾಯಿದ್ವಿ, ಈ ಸರಿ ಮಾತ್ರ ಪಾದಯಾತ್ರೆ ಮಾಡಲಿಲ್ಲ, ಹಂಗೆ ಬಸ್ಸಿಗೆ ಹೋಗಿದ್ವಿ ಫ್ರೆಂಡ್ಸ್, ಓಕೆನಾ. ಪಾದಯಾತ್ರೆ ಆದರೆ 3850 ಮೆಟ್ಲಿದ್ದಾವೆ. ಅಲ್ಲಿಂದ ಯಾವಾಗಲೂ ಹೋದ್ರೂ ನಾವು ಪಾದಯಾತ್ರೆನೇ ಮಾಡಿರೋದು, ಈ ಸರಿ ಮಾತ್ರ ಬಸ್ಸಿಗೆ ಬಂದ್ವಿ. ಬಸ್ಸಿಗೆ ಬಂದ್ರಂತೂ ಈ ಥರ ರೂಲ್ಸ್ ಇರುತ್ತೆ. ಪಾದಯಾತ್ರೆ ಮಾಡಿದರೆ ಅಲ್ಲಿ ರೂಲ್ಸ್ ಅಂದರೆ ಏನೂ ಇರಲ್ಲ. ಬ್ಯಾಗೆಲ್ಲ ಕೌಂಟ್ರ್ ಒಳಗೆ ಇಡ್ತೀವಿ, ಅವೆಲ್ಲ ಮೇಲ್ಗಡೆ ಬಂದಿರುತ್ತೆ. ಮತ್ತೆ ಹೋಗಿ ಬ್ಯಾಗ್ ತೊಗೊಂಡು ಚೀಟಿ ಟೋಕನ್ ಕೊಟ್ಟಿರ್ತಾರೆ, ಆ ಟೋಕನ್ ತೊಗೊಂಡು ಟೋಕನ್ ಅವ್ರಿಗೆ ಕೊಟ್ಟರೆ ನಮ್ಮ ಬ್ಯಾಗ್ ನಮಗೆ ಕೊಡ್ತಾರೆ, ನಂಬರ್ ಹಾಕಿರ್ತಾರೆ ಅದ್ರ ಮೇಲೆ. ಆಮೇಲೆ ತೊಗೊಂಡು ಮತ್ತೆ ಪುನಃ ಜರ್ನಿ ಮಾಡೋದು, ನಮ್ಮ ಕೆಲಸ ಏನಿದೆ ಅದನ್ನ ನಾವು ಮಾಡ್ಕೊಳೋದು, ಓಕೆನಾ. ಅಲ್ಲೇ ರೂಲ್ಸ್ ಮಾತ್ರ ರೂಲ್ಸೇ ರೂಲ್ಸು. ಅವನು ಕೋಟ್ಯಾಧಿಪತಿನೇ ಆಗಿದ್ದರೂ ಒಂದೇ ರೂಲ್ಸು, ಬಡವಾಗಿದ್ದರೂ ಒಂದೇ ರೂಲ್ಸು, ಓಕೆನಾ. ಅಲ್ಲಿ ತುಂಬ ಸ್ಟ್ರಿಕ್ಕು, ಅಲ್ಲಿ ನಮ್ಮ ಕರ್ನಾಟಕ ಥರ ಅಲ್ಲ. ಅಲ್ಲಿ ಮಾತ್ರ ತುಂಬ ಸ್ಟ್ರಿಕ್ಕು, ಅದೇ ಸ್ಟ್ರಿಕ್ಕಿನಾಗೆ ನಡೀತಾ ಇದೆ ಅಲ್ಲೇ ವಾತಾವರಣ. ಹಾಗಾಗಿ ನಾವು ಇಲ್ಲಿಂದ ಹೋಗಿರ್ತೀವಿ ಅಂದ್ರೆ ಅಲ್ಲಿಗೆ ಮಾತ್ರ ಅಡ್ಜಸ್ಟ್ ಆಗಲೇಬೇಕು, ಓಕೆನಾ. ಅಲ್ಲಿಂದ ಮತ್ತೆ ಮುಗಿಸ್ಕೊಂಡು ಪ್ರತಿಯೊಬ್ಬರಿಗೂ ಪ್ರಸಾದ ಇರುತ್ತೆ ಟೈಮ್ ಸರಿಗೆ. 10 ಗಂಟೆಗೆ, 9:30 10 ಗಂಟೆಗೆ ಪ್ರಸಾದ ಇರುತ್ತೆ. ಬೆಳಗ್ಗೆಯಿಂದ ರಾತ್ರಿ 9 ಗಂಟೆವರೆಗೂ ಪ್ರಸಾದ ಇರುತ್ತೆ ಫ್ರೆಂಡ್ಸ್, ಓಕೆನಾ. ಪ್ರಸಾದ ತೊಗೋಬೋದು ಅಲ್ಲಿಂದ. ನಾವು ನೋಡಿ ಎಲ್ಲ ಮುಗಿಸ್ಕೊಂಡು ಬಸ್ ಹತ್ತಿದ್ವಿ. ಆಮೇಲೆ ಫೋನ್ ಮಾತ್ರ ಒಳಗಡೆ ಎಂಟ್ರಿ ಇಲ್ಲ, ಫೋನ್ ಮಾತ್ರ ಯಾವುದೇ ಕಾರಣಕ್ಕೂ ಒಳಗಡೆ ಎಂಟ್ರಿ ಇಲ್ಲ. ನಾವು ಫೋಟೋ ವಿಡಿಯೋ ಮಾಡ್ಕೊಳೋದಿದ್ರು ಏನಿದ್ರು ಹೊರಗಡೆಗೆ ಮಾಡ್ಕೋಬೇಕು ಫ್ರೆಂಡ್ಸ್. ಯಾಕಂದರೆ ಅಲ್ಲಿ ಮೊಬೈಲಲ್ಲಿ ಇದೆ ಅಂದರೆ ಗುಡಿ ಗೋಪುರ ಎಲ್ಲ ಬಂಗಾರ ಫ್ರೆಂಡ್ಸ್, ಸಖತ್ತಾಗಿದೆ ಬಂಗಾರ. ನಾವು ಜೀವನದಾಗೆ ಅಷ್ಟೊಂದು ಬಂಗಾರ ನಾವು ಕಣ್ಣು ತುಂಬ ನೋಡ್ತೀವಿ ಅಂದರೆ ನಾವೇ ಪುಣ್ಯವಂತರು. ಯಾಕಂದರೆ ಆ ಗುಡಿ ಗೋಪುರ ತುಂಬ ಹಾಕಿರೋದು ಬಂಗಾರ. ಹಂಗಾಗಿ ಒಂದು ಮೊಬೈಲು, ಒಂದು ಫೋನು, ಒಂದು ವಾಚು, ಒಂದೇನು ಸೆಲ್ ಹಾಕಿರ್ತಕ್ಕಂಥ ವಸ್ತುಗಳೇನು ಎಂಟ್ರಿ ಇಲ್ಲ ಒಳಗೆ, ಓಕೆನಾ. ಅಲ್ಲಿಂದ ಅದಕ್ಕೋಸ್ಕರನೇ ಆ ಥರ ಬಿಗಿ ಮಾಡಿದ್ದಾರೆ ಅವರು. ಅಲ್ಲಿಂದ ಮುಗಿಸ್ಕೊಂಡು ನಾವು ನೀಟಾಗೆ ಹೋದ್ವಿ, ಮತ್ತೆ ಎಲ್ಲ ಮುಗಿಸ್ಕೊಂಡ್ವಿ. ಅಲ್ಲೇ ರೂಲ್ಸ್ ಫಾಲೋ ಮಾಡ್ಕೊಂತ ಹೋದ್ವಿ. ಏನು ಗೊತ್ತಾ, ತುಪ್ಪ ಚೆಲ್ಲಿದ್ರೂ ಬಳ್ಕೊಂಡು ತಿನ್ಬೋದು ಫ್ರೆಂಡ್ಸ್, ಅಷ್ಟು ಕ್ಲೀನು. ಅಲ್ಲೇ ವಾತಾವರಣ ಮಾತ್ರ ಸಖತ್ತಾಗಿ ಕ್ಲೀನ್ ಮಾಡ್ತಾರೆ. ಒಳ್ಳೆ ಜನ ಇದ್ದಾರೆ ಅಲ್ಲಿ, ತುಂಬ ಒಳ್ಳೆ ಜನನೇ ಇದ್ದಾರೆ. ಹಾಗಾಗಿ ಎಲ್ರಿಗೂ ನಾವು ಅಡ್ಜಸ್ಟ್ ಆಗಬೇಕಷ್ಟೇ. ಅಲ್ಲಿ ನಮಗೇನಾದರೂ ಪ್ರಾಬ್ಲಮ್ ಇತ್ತು ಅಂದ್ರೆ ಕೂಡ ಅಲ್ಲಿ ಫ್ರೀ ಟ್ರೀಟ್ಮೆಂಟ್ ಕೂಡ ಇದೆ. ಡಾಕ್ಟ್ರ್ ಸಮೇತ ಫ್ರೀಯಿಂದನೇ ನೋಡ್ತಾರೆ, ₹1 ಸಹ ದುಡ್ಡು ಇಸ್ಕೊಳಲ್ಲ, ಓಕೆನಾ. ನಿಮಗೇನಾದರೂ ಆಯ್ತು ಅಂದರೆ ಹಾಸ್ಪಿಟಲ್ ಇರುತ್ತೆ ಅಲ್ಲೇ, ನಮಗೆಲ್ಲ ಚಿಕಿತ್ಸೆನೂ ಕೊಡ್ತಾರೆ. ಏನಾದರೂ ಕಾಲು ನೋವು, ಕೈ ನೋವು, ಸೊಂಟ ನೋವು, ಒಂದು ಪಕ್ಷ ಏನೇ ಆಗಿದ್ರು ಕೂಡ ಟ್ರೀಟ್ಮೆಂಟ್ ಇದೆ ಅಲ್ಲಿ, ಓಕೆನಾ. ಅಲ್ಲೇ ಟ್ರೀಟ್ಮೆಂಟ್ ಎಲ್ಲ ತೊಗೊಂಡು ಒಂದು ಪಕ್ಷ ಆರಾಮಿಲ್ಲ ಅಂದರೆ ತೋರಿಸ್ಕೊಳ್ಳಿ, ಫ್ರೀ ಟ್ರೀಟ್ಮೆಂಟ್ ಇರುತ್ತೆ. ಭಯ ಬೇಡ, ದೇವ್ರ ಮೇಲೆ ಭಾರ ಹಾಕ್ಕೊಂಡು ಆರಾಮಾಗಿ ಜರ್ನಿ ಮಾಡಿ, ಓಕೆನಾ. ಪ್ರತಿಯೊಬ್ಬರಿಗೂ ತಿರುಪತಿ ತಿಮ್ಮಪ್ಪ ಒಳ್ಳೇದು ಮಾಡೇ ಮಾಡ್ತಾನೆ, ಒಳ್ಳೆಯದು ಅದೇ ಆಗುತ್ತೆ. ಅಲ್ಲೇ ಒಂದು ದರ್ಶನ ತೊಗೊಂಡ್ರೆ ಅಲ್ಲಿಂದ ಬಂದು ನೋಡಿ ಸೀದಾ ಮತ್ತೆ ಇಳಿದ್ವಿ. ಅಲ್ಲಿಂದ ಇಳಿದು ಬಂದ ತಕ್ಷಣ ನಾವು ಹೋದ್ವಿ, ಒಳಗಡೆ ಹೋಗಿ ಮತ್ತೆ ಫೋನ್ ತೊಗೊಂಡು ಬಂದು ಅಲ್ಲಿ ಸ್ವಲ್ಪ ವೀಡಿಯೋ ಮಾಡ್ಕೊಳೋಣ ಅಂತ ಹೇಳಿ ವೀಡಿಯೋ ಮಾಡ್ಕೊತ ಇದ್ದೆ. ವೀಡಿಯೋ ಮುಗಿಸ್ಕೊಂಡು ಕೆಲವೊಂದು ಫೋಟೋ ವೀಡಿಯೋ ಮಾಡೋಕ್ಕೆ ಎಂಟ್ರಿ ಇರುತ್ತೆ, ಕೆಲವೊಂದು ಇರಲ್ಲ, ಓಕೆನಾ. ಮತ್ತು ನಾವು ನೋಡಿ ಊಟದ ಭವನಕ್ಕೆ ಬಂದ್ವಿ. ಅಲ್ಲೆಲ್ಲ ಊಟ ಮಾಡ್ತಕ್ಕಂಥ ಜಾಗದೊಳಗೆ ಈ ಥರ ಎಲ್ಲ ಹಾಕಿದ್ದಾರೆ ನೋಡಿ. ಪ್ರವಾಸಿ ಮಂದಿರ ಯಾವ ಥರ ಇದೆ, ಇದು ಸಹ ಅದೇ ಭವನ ಥರನೇ ಇದೆ. ಊಟದ ಹಾಲ್ನಾಗೆಲ್ಲ ಫೋಟೋ ವಿಡಿಯೋ ಎಂಟ್ರಿ ಇದೆ. ಹಂಗಂತ ನಾವು ಫೋಟೋ ವಿಡಿಯೋ ಮೊಬೈಲ್ ಹಿಡ್ಕೊಂಡೇ ಮಾಡ್ತಾ ಇರಬಾರ್ದು, ಓಕೆನಾ. ನೋಡಿ ಹೊರಗಡೆ ಬಂದು ಮತ್ತೆ ಒಂದು ಫೋಟೋ ನೋಡಲ್ಲಿ ಕಾಣಿಸ್ತಾ ಇದೆಯಲ್ಲ ಬಂಗಾರದ ಗೋಪುರ,
ಅಲ್ಲಿಂದ ಒಂದು ಗೋಪುರ ನೋಡಿಕೊಂಡು ಅಲ್ಲೊಂದು ವ್ಯೂಸ್ ಎಲ್ಲ ಫೋಟೋ ತಕ್ಕೊಂಡು ಇಲ್ಲಿ ಬಂದು ಒಂದು ದೀಪ ಹಚ್ತಾರೆ ಫ್ರೆಂಡ್ಸ್. ಇಲ್ಲಿ ಕೊಬ್ಬರಿ ಸುಡೋದು ಅಲ್ಲಿ, ಓಕೆನಾ. ದೇವರಿಗೆ ಕೊಬ್ಬರಿ ಸುಡುವುದು ಒಂದು ನಿಯಮ ಇದೆ ಅಲ್ಲಿ. ಹಂಗಾಗಿ ತೆಂಗಿನಕಾಯಿ ಕರ್ಪೂರ ಒಡಿಸಿ ಅಲ್ಲಿ ಒಂದು ಕೊಬ್ಬರಿ ಸುಟ್ಟು ಕರ್ಪೂರ ಸುಟ್ಟು ಬರ್ತಾರೆ ನೋಡಿ. ಇದೆ ನೋಡ್ರಿ ಬಂಗಾರದ ಗೋಪುರ, ಇದು ತುಂಬ ವಿಚಿತ್ರವಾಗಿದೆ. ನೋಡಿದರೆ ಕಣ್ಣು ಪಾಪನೇ ಕಳೆದೋಗುತ್ತೆ ಪ್ರತಿಯೊಬ್ಬರಿಗೂ. ಅಂಥ ಹೆಂಗಂದರೆ ಕೈಲಾಸ ಕಂಡಂಗೆ ನಾವು, ಓಕೆನಾ. ಅಲ್ಲೇ ಜಾಗಕ್ಕೆ ಹೋದರೆ ಇಡೀ ನಾವು ಭೂಮಂಡಲ ಬಿಟ್ಟು ಮೇಲೆ ಕೈಲಾಸದಾಗ ಇದ್ದೀವಪ್ಪ ಅನ್ನೋ ಒಂದು ಫೀಲ್ ಬರುತ್ತೆ ಪ್ರತಿಯೊಬ್ಬರಿಗೂ. ಆ ಥರ ಇದೆ ಫ್ರೆಂಡ್ಸ್, ಓಕೆನಾ. ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ನಮಗಿನ್ನ ಅಷ್ಟೊಂದು ವೀಡಿಯೋ ಮಾಡೋಕ್ಕೆ ಬರಲಿಲ್ಲ, ಸ್ವಲ್ಪ ಸ್ವಲ್ಪ ವೀಡಿಯೋ ಮಾಡ್ಕೊಂಬಂದಿದ್ದೀನಿ, ಓಕೆನಾ. ಸಖತ್ತಾಗಿದೆ, ಹೇಳೋಕ್ಕೆ ಆಗಲ್ಲ. ಅಲ್ಲೇ ಒಂದು ವಾತಾವರಣ, ಅಲ್ಲೇ ಒಂದು ಖುಷಿ ಆಗ್ತಾ ಇರುತ್ತೆ ನೋಡಿದ್ದು ಅದೆಲ್ಲ. ಆಮೇಲೆ ನಾವು ಹೋಗಿ ಬಂದರೆ ನಾವು ನಿಜ ಹೇಳ್ಬೇಕಂದ್ರೆ ಕೈಲಾಸದಾಗ ಅದೀವಪ್ಪ ಅನ್ನೋ ಒಂದು ಫೀಲ್ ಬರುತ್ತೆ. ಆ ಥರ ವಾತಾವರಣ. ಅಲ್ಲಿ ಕೆಲವೊಂದು ಪ್ಲೇಸ್ಗಳಿದ್ದಾವೆ. ನೆಕ್ಸ್ಟ್ ಇನ್ನೊಂದು ಸರಿ ನಾವು ತಿರುಪತಿಗೆ ಹೋದಾಗ ಅಲ್ಲೇ ಪ್ಲೇಸ್ಗಳೆಲ್ಲ ತೋರಿಸ್ತೀನಿ. ಇವಾಗ ಹೋಗಿಲ್ಲ ನಾವು ಆ ಪ್ಲೇಸಿಗೆ. ಇಲ್ಲಿ ತಿರುಪತಿ ತಿರುಮಲ ಅಷ್ಟೇ ನೋಡಿಕೊಂಡು ಅಲ್ಲಿ ಅಲುವೇಲು ಮಂಗಮ್ಮ ಅಂತ ಇದೆ, ಆ ದೇವಸ್ಥಾನ ನೋಡ್ಕೊಂಡು ಬಂದ್ವಿ. ಕೆಲವಂಥ ವೀಡಿಯೋ ಎಂಟ್ರಿ ಇಲ್ಲ, ಹಂಗಾಗಿ ವೀಡಿಯೋ ಮಾಡೋಕ್ಕೆ ಹೋಗಿಲ್ಲ, ಫೋಟೋ ತೆಗಿಯೋಕ್ಕೆ ಹೋಗಿಲ್ಲ, ಓಕೆನಾ. ಎಲ್ಲೆಲ್ಲಿ ವೀಡಿಯೋ ಫೋಟೋ ಮಾಡಿದ್ದೀನಿ ಅದನ್ನ ಮಾತ್ರ ತಕ್ಕೊಂಡು ಬಂದೀನಿ ನೋಡಿ. ಇದೆ ತಿರುಪತಿ ತಿಮ್ಮಪ್ಪಂದು ಫೋಟೋ, ಹೊರಗಡೆ ನಿಂತ್ಕೊಂಡು ಫೋಟೋ ತಕ್ಕೊಂಡು ವೀಡಿಯೋ ಮಾಡ್ಕೊಂಡು ಬಂದ್ವಿ. ಬಂದ ತಕ್ಷಣ ಮತ್ತೆ ಇಲ್ಲೊಂದು ಸ್ವಲ್ಪ ವೀಡಿಯೋ ಮಾಡಿ ಜಾತ್ರೆ, ಜಾತ್ರೆ ಫ್ರೆಂಡ್ಸ್, ಸೂಪರ್ ಇದೆ. ಎಂಥ ವಸ್ತು ಸಿಗಲ್ಲ ಅನ್ನಂಗಿಲ್ಲ ಅಲ್ಲಿ, ಪ್ರತಿಯೊಂದು ವಸ್ತುಗಳು ಸಿಗ್ತವೆ. ತುಂಬ ಜಾತ್ರೆ ಜನ, ಓಕೆನಾ. ಮತ್ತು ಅಲ್ಲಿಂದ ಮುಗಿಸ್ಕೊಂಡು ಕೆಳಗಡೆ ಬಂದ್ವಿ. ತಿರುಮಲದಿಂದ ತಿರುಪತಿ ಬಂದ್ವಿ. ಮತ್ತು ತಿರುಪತಿಯಿಂದ ಮೇಲೆ ತಿರುಮಲಕ್ಕೆ ಹೋಗಿದ್ವಿ. ಅಲ್ಲಿಂದ ಎಲ್ಲ ಮುಗಿಸ್ಕೊಂಡು ಮತ್ತೆ ಕೆಳಗಡೆ ಬಂದು ಇಲ್ಲಿ ಏನಂದರೆ ನಾಗಪ್ಪನ ಮೇಲೆ, ನಾಗರಾವಿನ ಮೇಲೆ ಶ್ರೀಕೃಷ್ಣ ಪರಮಾತ್ಮ ಮಲಗಿರೋ ಒಂದು ಜಾಗದಲ್ಲಿ ಲಕ್ಷ್ಮಿ ಕಾಲು ಒತ್ತುತ್ತಾ ಇರೋ ಒಂದು ಪ್ಲೇಸ್ ಇದು. ಆದರೆ ಅದನ್ನ ಒಳಗಡೆ ಹೋಗಿ ಏನು ವೀಡಿಯೋ ಮಾಡೋಕ್ಕೆ, ಫೋಟೋ ತೆಗಿಯೋಕ್ಕೆ ಬಿಡೋಲ್ಲ ಫ್ರೆಂಡ್ಸ್, ಓಕೆನಾ. ಹಂಗಾಗಿ ನಾನು ಫೋಟೋ ವೀಡಿಯೋ ಮಾಡೋಕ್ಕೆ ಹೋಗಿಲ್ಲ. ಅಲ್ಲಿಗೂ ನಡೆದು ಸುಸ್ತಾಗಿ ನಮ್ಮ ಮನೆಯವ್ರು ನೋಡಿ ಕುಂಟ್ಕೊಂತ ಓಡಾಡ್ತಿದ್ದಾರೆ. ನಾನು ಸಹ ಹಂಗೆ ವೀಡಿಯೋ ಮಾಡ್ಕೊತ ಮಾತಾಡ್ಕೊತ ಬಂದ್ವಿ. ಇಲ್ಲಿಗಾರ ಬಂದ್ವಿ ಅಷ್ಟೇ. ಮತ್ತು ಇನ್ನೇನು ಅಲ್ಲಿಂದ ಬರೋವಾಗ ಆಟೋ ಮಾಡ್ಕೊಂಡು ಬಂದ್ವಿ. ಮಾಡ್ಕೊಂಡು ಬಂದ್ವಿ. ಕೆಲವೊಂದಾಗೆ ಆಟೋ ಸಿಗ್ತವೆ, ಕೆಲವೊಂದು ಬಸ್ ಸಿಗ್ತವೆ. ಹಾಗೆ ಜರ್ನಿ ಮಾಡ್ಕೊತ ಬಂದ್ವಿ. ಕೆಲವೊಂದು ಏನೋ ಅಲ್ಲಿ ಕೆಲಸ ನಡೀತಾ ಇತ್ತು, ಇನ್ನೂ ಏನೋ ರಿಪೇರಿ ಮಾಡೋ ಕೆಲಸ ಇತ್ತು. ಅಲ್ಲಿಂದ ಮುಗಿಸ್ಕೊಂಬಂದ್ವಿ. ನಿಜ ಹೇಳ್ಬೇಕಂದ್ರೆ ದಯವಿಟ್ಟು ನೀವು ಒಂದ್ಸರಿ ಖಂಡಿತ ತಿರುಪತಿಗೆ ಹೋಗಿ ಬನ್ನಿ. ನೀವು ಅಂದ್ಕೊಂಡಿರ್ತಕ್ಕಂಥ ಆಸೆ ಆಕಾಂಕ್ಷೆಗಳು ಪ್ರತಿಯೊಂದು ಆ ಭಗವಂತ ಈಡೇರ್ತಾನೆ. ದಯವಿಟ್ಟು ಮರೆಯದೆ ಪ್ರತಿಯೊಬ್ಬರು ಹೋಗಿ ಬನ್ನಿ ಫ್ರೆಂಡ್ಸ್. ಯಾಕಂದರೆ ನಾವು ಆ ಜಾಗಕ್ಕೆ ಹೋದರೆ ನಮ್ಮ ಪಾಪ ಕರ್ಮಗಳೆಲ್ಲ ಕಳೀತಾವಂತೆ. ನಮಗೆ ಗೊತ್ತಿಲ್ಲದೆ ನಾವೇನೋ ಒಂದು ಪಾಪಕರ್ಮ ಮಾಡಿರ್ತೀವಿ, ನಮಗೆ ಗೊತ್ತಿರಲ್ಲ, ಓಕೆನಾ. ಅಂಥ ಪ್ಲೇಸಿಗೆ, ಅಂಥ ಜಾಗಕ್ಕೆ ಹೋಗಿ ಬಂದರೆ ನಮ್ಮ ಪಾಪಕರ್ಮಗಳು ಕಳೀತಾವಂತೆ, ಓಕೆನಾ. ಹಾಗಾಗಿ ಪ್ರತಿಯೊಬ್ಬರು ಹೋಗಿ ಬನ್ನಿ, ಯಾರೂ ಮಿಸ್ ಮಾಡ್ಕೋಬೇಡಿ, ಓಕೆನಾ. ಆಮೇಲೆ ಅಲ್ಲೇ ಊಟಕ್ಕೆ ಹೋಟೆಲ್ಗಳು ಸಖತ್ತಾಗಿದ್ದಾವೆ, ಆದರೆ ತುಂಬ ಕಾಸ್ಟ್ಲಿ, ತುಂಬ ಚೆನ್ನಾಗಿದ್ದಾವೆ. ಆದ್ರೆ ನಾವು ಜಾಸ್ತಿ ಅಂದರೆ ಹೋಟೆಲ್ ಫುಡ್ ತಿನ್ನಲ್ಲ ಫ್ರೆಂಡ್ಸ್. ಕಾಸ್ಟ್ಲಿ ಅಂತ ಅಲ್ಲ, ನಮಗೆ ಹೋಟೆಲು ಫುಡ್ ತಿಂದರೆ ಆರೋಗ್ಯ ಕೆಡುತ್ತೆ, ಹಾಗಾಗಿ ತಿನ್ನೋಕ್ಕೆ ಹೋಗಲ್ಲ. ಮನೆ ಊಟನೇ ಜಾಸ್ತಿ ಯೂಸ್ ಮಾಡ್ತೀವಿ. ಅಲ್ಲಿ ದೇವಸ್ಥಾನದಲ್ಲಿ ಪರವಾಗಿಲ್ಲ, ಪ್ರಸಾದ ತಿಂತೀವಿ. ಎಲ್ಲೋದ್ರೂ ಪ್ರಸಾದ ಮಾತ್ರ ಬಿಟ್ಟು ಬರಲ್ಲ. ಇಲ್ಲಿ ಬಂದು ನೋಡಿ ಈ ಥರ ಕಾಯಿ ಒಡೆದು ಕರ್ಪೂರ ಬೆಳಗಿ ಹೋಗ್ತಾರೆ ಪ್ರತಿಯೊಬ್ಬರು. ನಾವು ಸಹ ಅದೇ ಥರ ಮಾಡಿದ್ವಿ. ಆಮೇಲೆ ಒಂದು ಫೋಟೋ ವಿಡಿಯೋ ತಗೊಂಡು ಅಲ್ಲಿ ಎಲ್ಲ ಬೋರ್ಡ್ ಹಾಕಿರ್ತಾರೆ ಫೋಟೋ ವಿಡಿಯೋ ಮಾಡೋಂಗಿಲ್ಲ ಅಂತ. ಆದ್ರೂ ಅಲ್ಲಿ ಜಾಸ್ತಿ ಹೊತ್ತು ನಿಂದ್ರಂಗಿಲ್ಲ, ಸ್ವಲ್ಪ ಸ್ವಲ್ಪ ಫೋಟೋ ವಿಡಿಯೋ ಮಾಡಿಕೊಂಡು ಬಂದ್ವಿ, ಓಕೆನಾ. ಇದೇ ಥರ ನೀವು ಸಹ ಕಂಟಿನ್ಯೂ ಹೋಗಿ ಬನ್ನಿ. ಒಂದು ಸರಿನೂ ಹೋಗದೆ ಇರಬೇಡಿ, ಓಕೆನಾ. ಒಂದು ಸರಿ ಆದರೂ ಹೋಗಿ ಬನ್ನಿ ಫ್ರೆಂಡ್ಸ್. ಯಾಕಂದರೆ ಆ ತಿಮ್ಮಪ್ಪನ ದರ್ಶನ ನೋಡಿದರೆ ನಿಮಗೂ ಸಹ ನಿಮ್ಮ ಜೀವನದಾಗೆ ಕೆಲವೊಂದು ಏನೋ ಘಟನೆ ನಡೆದಿರ್ತವೆ. ಆ ಭಗವಂತನ ನೆನೆಸ್ಕೊಂಡು ಧ್ಯಾನ ಮಾಡಿ, ಖಂಡಿತ ನಿಮಗೂ ಸಹ ಒಳ್ಳೇದು ಮಾಡ್ತಾನೆ ಭಗವಂತ, ಓಕೆನಾ. ನಮಗೆ ತುಂಬ ಒಳ್ಳೇದು ಮಾಡಿದ್ದಾನೆ, ತುಂಬಾ. ಯಾಕಂದರೆ ಇಲ್ಲಿ ನೋಡಿ ಆಂಜನೇಯ, ಇದು ಆಂಜನೇಯ, ಓಕೆನಾ. ಇಲ್ಲಿ ಬಂದು ಆಂಜನೇಯಂದು ದರ್ಶನ ತಗೋಬೇಕು. ಅಲ್ಲಿ ಕಾಯಿ ಕರ್ಪೂರ ಮಾಡ್ಕೊಂಡು ಇಲ್ಲಿ ದೇವರಿಗೆ ಒಂದು ಉಂಡಿಗೆ ದುಡ್ಡು ಹಾಕಿ ಇಲ್ಲಿ ಏನು ಕರ್ಪೂರ ದೀಪ ಹಚ್ಚಿ ಕಾಯಿ ಒಡೆದು ಅಲ್ಲಿಂದ ಆಂಜನೇಯಗೆ ಒಂದು ನಮಸ್ಕಾರ ಮಾಡಿಕೊಂಡು ಮತ್ತೆ ಮುಂದಕ್ಕೆ ಪ್ರಯಾಣ ಮಾಡೋದು, ಓಕೆನಾ. ತುಂಬ ಚೆನ್ನಾಗಿದೆ ಇಲ್ಲಂತೂ ವಾತಾವರಣ. ಇಲ್ಲಿ ವ್ಯೂಸ್ ನೋಡ್ತಾ ಇದ್ದರೆ ಕೈಲಾಸ ಫ್ರೆಂಡ್ಸ್, ಕೈಲಾಸ. ನಾವು ನಿಜ ಹೇಳೋಕ್ಕಂದ್ರೆ ಕೈಲಾಸದಲ್ಲಿ ಇದ್ದೀವಿ ಅನ್ನೋ ಫೀಲ್ ಬರುತ್ತೆ.
ಅಲ್ಲೇ ನಂಬಿರ್ತಕ್ಕಂಥ ದೇವ್ರಿಗೆ ದೇವ್ರನ್ನ ನಂಬಿರ್ತೀವಲ್ವ, ಯಾವುದೇ ಕಾರಣಕ್ಕೂ ಹುಸಿ ಹೋಗಲ್ಲ. ನಿಮಗೇನಾದರೂ ಪ್ರಾಬ್ಲಮ್ ಇದ್ದರೆ ಈ ಒಂದು ಜಾಗಕ್ಕೆ ಬಂದು ಅಲ್ಲೇ ನೀವು ಕುಂತು ಜಾಗದಲ್ಲೇ ಬೇಡ್ಕೊಳ್ಳಿ. ಏನಾದರೂ ಆಗೋದಿದ್ದರೆ ಖಂಡಿತ ಈಡೇರಿಸ್ತಾನೆ ಭಗವಂತ. ಯಾವುದೇ ಕಾರಣಕ್ಕೂ ನೀವು ಅಂದ್ಕೊಂಡಿರ್ತಕ್ಕಂಥದ್ದು ಮಾತ್ರ ಫೇಲ್ ಆಗಲ್ಲ, ಓಕೆನಾ. ಪ್ರತಿಯೊಂದು ಯಾವುದೇ ವಿಷಯ ಆಗಿರಲಿ ಒಳ್ಳೆ ತಂದಿಂದ ಒಳ್ಳೆ ಒಂದು ಮಾರ್ಗದಿಂದ ನೀವು ಕೈ ಮುಕ್ಕೊಳ್ಳಿ, ಆ ಭಗವಂತ ನೆನೆಸ್ಕೊಳ್ಳಿ, ಧ್ಯಾನ ಮಾಡಿ, ಆಮೇಲೆ ಏನಾದರೂ ಒಂದು ಹರಕೆ ಕಟ್ಕೊಳ್ಳಿ, ಹೋಗಿ ಬನ್ನಿ, ಖಂಡಿತ ಒಳ್ಳೇದು ಮಾಡ್ತಾನೆ ಭಗವಂತ, ಓಕೆನಾ. ಅಲ್ಲಿಂದ ಮತ್ತೆ ನೋಡಿ ಬಂದ್ವಿ. ತುಂಬ ಚೆನ್ನಾಗಿದೆ, ವ್ಯೂಸ್ ಮಾತ್ರ ಸಖತ್ತಾಗಿತ್ತು. ಅಲ್ಲಿಂದ ಫೋಟೋ ವಿಡಿಯೋ ಮಾಡ್ಕೊತ ಹಾಗೆ ಬಂದೆ. ತುಂಬ ಮರಳು ನೋಡಿ ಫ್ರೆಂಡ್ಸ್, ಅಲ್ಲಿ ನೀರು ಕಡಿಮೆ ಆ ಕಡೆ, ಮಳೆ ಇಲ್ವಲ್ಲ ಜಾಸ್ತಿ, ತುಂಬ ಮರಳಿತ್ತು. ನಮ್ಮ ಕಡೆ ಈ ಥರ ಮರಳಿದ್ರೆ ಸುಮ್ಮನೆ ಬಿಡೋದೇ ಇಲ್ಲ ನಮ್ಮ ಜನಗಳು ಅಲ್ವಾ. ಮತ್ತೆ ನೋಡಿ ಟ್ರೈನಾಗೆ ನೋಡ್ಕೊತ ಅಲ್ಲೆಲ್ಲ ವ್ಯೂಸ್ ನೋಡ್ಕೊತ ಬಂದ್ವಿ. ಬಂದು ಮತ್ತೆ ತಿರ್ಗಾ ಹಾಗೆ ಪ್ರಯಾಣ ಮಾಡ್ಕೊತ ಬಂದ್ವಿ. ಆಮೇಲೆ ಟಯರ್ಡ್ ಅನಿಸಿದ್ರೆ ಅಂತೂ ಬ್ಯಾಗಲ್ಲಿ ಒಂದು ಮಾತ್ರೆನೋ ಏನೋ ತೊಗೊಂಡೋಗಿ, ನಿಮಗೆ ಸುಸ್ತಾಯ್ತಂದ್ರೆ ತೊಗೊಳ್ಳಿ, ಹಾಗೆ ನಿಧಾನವಾಗಿ ಜರ್ನಿ ಮಾಡಿ. ನೋಡಿ ಇಲ್ಲಿ ನಿಂಬೆ ಗಿಡ, ದಾಳಿಂಬೆ ಗಿಡ ಈ ಥರ ಇಟ್ಕೊಂಡಿದ್ರು, ಹಾಕಿದ್ದಾರೆ ಅಲ್ಲಿ. ಯಾಕಂದರೆ ನಮ್ಮ ಕಡೆ ಬೇರೆ, ಅಲ್ಲೇ ಬೇರೆ, ಓಕೆನಾ. ಈ ನೋಡಿ ತಿರುಪತಿ ತಿಮ್ಮಪ್ಪ ನಿಮಗೂ ಸಹ ಒಳ್ಳೇದು ಮಾಡಲಿ. ದಯವಿಟ್ಟು ಒಂದು ಸರಿ ಹೋಗಿ ಬನ್ನಿ ಪ್ರತಿಯೊಬ್ಬರು. ಸಂಪೂರ್ಣ ವೀಡಿಯೋ ನೋಡಿ ಫ್ರೆಂಡ್ಸ್, ಮರಿಬೇಡಿ, ಓಕೆನಾ. ಒಂದು ಕಮೆಂಟು ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಸಂಪೂರ್ಣ ವೀಡಿಯೋ ನೋಡಿ, ಓಕೆನಾ ಫ್ರೆಂಡ್ಸ್. ನೋಡಿ ಈ ಥರ ಇದೆ ಇವತ್ತಿನ ತಿರುಪತಿ ತಿಮ್ಮಪ್ಪಗೆ ಹೋಗಿ ಬಂದಿರತಕ್ಕಂಥ ವಿಡಿಯೋ ಇದು, ಓಕೆನಾ. ಸಂಪೂರ್ಣ ವಿಡಿಯೋ ನೋಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್. ಯಾವುದೇ ಕಾರಣಕ್ಕೂ ಹಾಗೆ ಬರಬೇಡಿ. ಅಲ್ಲಿ ಒಂದು ಪ್ರಸಾದ ಮಾತ್ರ ಬಿಟ್ಟು ಬರಬೇಡಿ, ಲಾಡು ವಿಶೇಷ, ಓಕೆನಾ. ಲಾಡು ತೊಗೊಂಡು ನೆಕ್ಸ್ಟು ಅಲ್ಲಿ ಏನಾದರೂ ಸ್ವೀಟ್ ಐಟಮ್ಸ್ ಬೇಕಾದ್ರೆ ತೊಗೊಂಡು ಬನ್ನಿ ಫ್ರೆಂಡ್ಸ್, ಓಕೆನಾ. ಅಲ್ಲಿಂದ ಮತ್ತೆ ವ್ಯೂಸ್ ಮಾತ್ರ ಸಖತ್ತಾಗಿತ್ತು ಫೋಟೋ ವಿಡಿಯೋ ಮಾಡೋಕ್ಕೆ. ಎಲ್ಲ ಮುಗಿಸ್ಕೊಂಡು ಪ್ರತಿಯೊಂದು, ನಾನಂತೂ ಸಾಕಷ್ಟು ಉಂಡೆ ತಂದೆ. ಏನು ಗೊತ್ತಾ, ಒಂದು 15 ಉಂಡೆ ತಂದೆ ನಾನು. 50 ರೂಪಾಯಿ ಉಂಡೆ, 100 ರೂಪಾಯಿ ಉಂಡೆ ರೇಟ್ ಇದ್ವು. ಒಂದು ಉಂಡೆಗೆ 50 ರೂಪಾಯಿ. ಒಂದು ಸ್ವಲ್ಪ ದೊಡ್ಡ ಸೈಜ್ನವು 100 ರೂಪಾಯಿಗೆ ಒಂದು ಉಂಡೆ. ನಾವು 15 ಉಂಡೆ ತಗೊಂಬಂದೆ. ಯಾಕಪ್ಪ 15 ಉಂಡೆ ಅಂದರೆ, ನಾವು ಪ್ರತಿಯೊಬ್ಬರಿಗೂ ಒಂದು ಮನೆ ಬಿಡ್ದಂಗೆ ಕೊಡ್ತೀವಿ ಪ್ರಸಾದ. ಮನೆ ಬಂದು ಪೂಜೆ ಮಾಡಿ ಪ್ರಸಾದ ಹಂಚ್ತೀವಿ, ಹಾಗಾಗಿ ಅಷ್ಟೊಂದು ಉಂಡೆ ತಗೊಂಬಂದಿದ್ದೆ, ಓಕೆನಾ ಫ್ರೆಂಡ್ಸ್. ನಿಮಗೆ ಯಾವ ಥರ ಅನುಕೂಲ ಇದೆ ಆ ಥರ ನೀವು ಸಹ ಮಾಡಿ. ಆಮೇಲೆ ಏನಪ್ಪ ಅಂದರೆ, ಅಲ್ಲೇ ಒಂದು ವಾತಾವರಣ ಸಖತ್ತಾಗಿದೆ. ಅಲ್ಲಿ ಎಲ್ಲ ರೇಟ್ ಜಾಸ್ತಿ, ಕಾಸ್ಟ್ಲಿ, ಓಕೆನಾ. ಹಂಗಂತ ತಿನ್ನೋದು ಕುಡಿಯೋದು ಬಿಡೋಕ್ಕಾಗಲ್ಲ. ಟೀ ಕಾಫಿ ಮಾತ್ರ 20 ರೂಪಾಯಿಗೆ ಒಂದು. ನೋಡ್ಲಿಕ್ಕೆ ಸ್ವಲ್ಪ ಗಂಟ್ಲು ಹಿಡ್ದಿದೆ ನನಗೆ. ನಾವೇನು ಫಿಲ್ಟರ್ ನೀರು ಕುಡಿತೀವಿ ಅಂದರೂ ಕೂಡ ವಾತಾವರಣ ಚೇಂಜ್ ಆತಂದ್ರೆ ಹಂಗೆ ಆಗ್ತಾ ಇರುತ್ತೆ ಅಲ್ವಾ. ಅಲ್ಲಿಂದ ನೆಕ್ಸ್ಟು ಫಿಲ್ಟರ್ ನೀರಂತೂ ಕಂಟಿನ್ಯೂ ಸಿಗ್ತವೆ, ಆದ್ರೂ ಫಿಲ್ಟರ್ ನೀರೇ ಯೂಸ್ ಮಾಡ್ತೀವಿ, ಆದರೂ ಆ ಥರ ಗಂಟ್ಲು ಹಿಡಿತೆ ನೋಡಿ. ಆರೋಗ್ಯ ಮಾತ್ರ ಯಾವುದೇ ಕಾರಣಕ್ಕೂ ಕೆಡಿಸ್ಕೋಬೇಡಿ, ಹುಷಾರಾಗಿ ನೋಡ್ಕೊಳ್ಳಿ, ಆರೋಗ್ಯದ ಬಗ್ಗೆ ಗಮನ ಇರಲಿ, ಓಕೆನಾ. ಹೊರಗಡೆ ಜರ್ನಿ ಮಾಡ್ತೀವಂದ್ರೆ ಸ್ವಲ್ಪ ತಿನ್ನೋದ್ರಾಗೆ ಕಡಿಮೆ ಇರಬೇಕು. ಯಾಕಪ್ಪ ಅಂದರೆ, ಮನೆಯಲ್ಲಿ ಯಾವ ಥರ ಇರ್ತೀವಿ ಆ ಥರ ಇರಬಾರ್ದು. ಪ್ರಯಾಣ ಮಾಡುವಾಗ ಸ್ವಲ್ಪ ಕಂಟ್ರೋಲ್ ಇರಬೇಕು. ನಮ್ಮ ಮಕ್ಕಳು ನಾವು ಸಹ ಹಂಗೆ ಇರೋದು ಯಾವಾಗಲೂ, ಓಕೆನಾ. ಪ್ರಯಾಣ ಮಾಡುವಾಗ ಮಾತ್ರ ಆ ಥರ ಇರಬೇಕು. ಆಮೇಲೆ ನಮ್ಮ ಹತ್ರ ಎಲ್ಲ ತೊಗೊಂಡೋಗಿರ್ತೀವಿ ಗುಳಿಗೆ ಮಾತ್ರೆಗಳು, ಆದ್ರೂ ನಮ್ಮ ಹುಷಾರೇ ನಾವಿರಬೇಕಲ್ವ. ಅಲ್ಲಿಂದ ಮತ್ತೆ ನೆಕ್ಸ್ಟು ಅಲ್ಲಿ ಕೆಲವು ಪಾಪನಾಶ ತೀರ್ಥ ಅಂತ ಇದೆ, ಅಲ್ಲಿ ಹೋಗಿ ಬನ್ನಿ. ಪಾತಾಳ ಗಂಗೆ ಅಂತ ಇದೆ, ಆಕಾಶ ಗಂಗೆ ಅಂತ ಇದೆ, ಮತ್ತು ಗೋಶಾಲೆ ಅದೆಲ್ಲ ಇದೆ. ತುಂಬ ಚೆನ್ನಾಗಿದೆಪ್ಪ, ಸಖತ್ತಾಗಿದೆ, ನೋಡೋಕ್ಕೆ 2 ಕಣ್ಣು ಸಾಲದು ಆ ಥರ ವ್ಯೂಸ್ ಇದೆ ಅಲ್ಲಿ. ಆಮೇಲೆ ಅಲ್ಲೊಂದು ಪ್ಲೇಸ್ಗಳು ಸಖತ್ತಾಗಿದೆ, ಅವೆಲ್ಲ ಪ್ಲೇಸ್ಗಳು ನೋಡ್ಕೊಂಬನ್ನಿ. ನಾವು ಸಹ ನೋಡಿದ್ದೀವಿ ಆಲ್ರೆಡಿ. ಆಮೇಲೆ ಈ ಸರಿ ಮಾತ್ರ ನೋಡೋಕ್ಕೆ ಹೋಗಲಿಲ್ಲ. ನೆಕ್ಸ್ಟ್ ಟೈಮ್ ಹೋದಾಗ ಅವೆಲ್ಲ ಪ್ಲೇಸ್ಗಳು ವಿಡಿಯೋನೂ ಮಾಡಿ ಹಾಕ್ತೀನಿ. ಪ್ರತಿ ವರ್ಷವೂ ಹೋಗ್ತೀವಿ ತಿರುಪತಿಗೆ. ಮತ್ತು ಯಾಕಪ್ಪ ಅಂದರೆ, ನಾವು ಪ್ರತಿ ವರ್ಷವೂ ಹೋಗೋ ಅಭ್ಯಾಸ ಇದೆ. ಆ ಪರಮಾತ್ಮ ನಮಗೆ ಒಳ್ಳೆ ದಾರಿ ಕೊಟ್ಟಿದ್ದೇನೆ, ಅದೇ ಥರ ನಮ್ಮ ಆರೋಗ್ಯ ಮತ್ತು ದುಡಿಮೆ ಕೊಡಲಿ. ಪ್ರತಿ ವರ್ಷವೂ ಬರೋದು ಇದ್ದೇ ಇದೆ ಅಲ್ವಾ. ಮತ್ತು ಆಮೇಲೆ ದೇವ್ರ ಉಂಡಿಗೆ ದುಡ್ಡು ಹಾಕಿರ್ತೀನಿ, ಆ ದುಡ್ಡಿನಿಂದ ಜನರನ್ನ ಯಾರಾದರೂ ಬರೋರನ್ನ ಕರ್ಕೊಂಡು ಹೋಗ್ತೀನಿ, ಓಕೆನಾ.
ಆ ಥರ ಮಾಡುವ ಅಭ್ಯಾಸ ಇದೆ ನಮಗೆ. ಯಾರು ಬರ್ತಾರೋ ಅವ್ರನ್ನೆಲ್ಲ ಕರ್ಕೊಂಡು ಹೋಗ್ತಾ ಇರ್ತೀವಿ. ಮತ್ತು ಬರೋರನ್ನ ನೋಡದೇ ಇರ್ತಕ್ಕಂಥವ್ರನ್ನ ಓಕೆನಾ, ಅಲ್ಲೇ ಪ್ಲೇಸ್ ನೋಡಿಲ್ಲ ಅಂಥವ್ರನ್ನ ಕರ್ಕೊಂಡು ಹೋಗ್ತೀವಿ ಫ್ರೆಂಡ್ಸ್. ಬಂದು ಒಂದು ಟೀ ಕಾಫಿ ಕುಡಿಯೋಣ ಅಂತೇಳಿ ಸ್ಟ್ರಾಂಗ್ ಆದ ಒಂದು ಕಾಫಿ ಕುಡಿತಾ ಮಾತಾಡ್ತಾ ಕೂತಿದ್ವಿ ನಮ್ಮ ಮಕ್ಕಳು ನಾವು ಎಲ್ಲ ಓಕೆನಾ. ಕುಡ್ಕೊಂಡು ಮತ್ತೆ ಇನ್ನೇನು ಮತ್ತೆ ಪ್ರಯಾಣ ಮಾಡೋದೆ ಅಂತ ಹೇಳಿ ಹೊರಡೋಣ ಅಂಥೇಳಿ. ಯಾಕಂದರೆ ಸ್ವಲ್ಪ ಟೀ ಕಾಫಿ ಕುಡಿದ್ರೆ ಸ್ವಲ್ಪ ಮೈಂಡ್ ರಿಲೀಫ್ ಅನಿಸುತ್ತೆ ಅಲ್ವಾ, ಹಾಗಾಗಿ ಕುಡಿಯೋದಷ್ಟೇ. ಅದೇಂತ ಜಾಸ್ತಿ ಅಭ್ಯಾಸ ಇಲ್ಲ ಟೀ ಕಾಫಿದು. ನಿಮಗೇನಾದರೂ ತಿರುಪತಿಗೆ ಹೋಗೋದ್ರ ಬಗ್ಗೆ ಡೌಟ್ ಇದ್ದರೆ ಏನಾದರೂ ಮೆಸೇಜ್ ಮಾಡಿ, ನಾನು ಆನ್ಸರ್ ಮಾಡ್ತೀನಿ ಅದಕ್ಕೆ ಓಕೆನಾ. ನೋಡಿ ಬಂದ್ವಿ ಮತ್ತೆ ನೆಕ್ಸ್ಟ್ ಬರುವಾಗ ಇಲ್ಲಿ ಹೊಸಪೇಟೆ ಹೋಗೋಣ ಇನ್ನೇನು ಅಂತ ಹೇಳಿ ಬಂದ್ವಿ. ಟ್ರೈನಿಂದ ಬಂದು ಮತ್ತೆ ಇಳಿದು ಮತ್ತು ಒಂದು ಟೀ ಕಾಫಿ ಕುಡಿದು ಓಕೆನಾ. ಚೆನ್ನಾಗಿತ್ತು ವಾತಾವರಣ ಮಾತ್ರ ಸಖತ್ತಾಗಿತ್ತು. ಹೇಳೋಕ್ಕಾಗಲ್ಲ ಅಷ್ಟೊಂದು ಇದೆ ಆತನದು ಬಗ್ಗೆ, ಆ ಪರಮಾತ್ಮನ ಬಗ್ಗೆ ಹೇಳೋದು ತುಂಬ ಇದೆ ಓಕೆನಾ. ಹೇಳೋಕ್ಕಾಗಲ್ಲ ಅಷ್ಟೊಂದಿದೆ. ದಯವಿಟ್ಟು ಒಂದು ಸರಿ ನೀವು ಭೇಟಿ ಕೊಡಿ, ತಿರುಪತಿ ತಿಮ್ಮಪ್ಪನ ದರ್ಶನ ಮಾಡ್ಕೊಂಬನ್ನಿ, ನಿಮಗೂ ಸಹ ಒಳ್ಳೆಯದಾಗಲಿ ಓಕೆನಾ. ಬಂದು ಒಂದು ವಿಡಿಯೋ ಮಾಡ್ಕೊಂತ ಹಂಗೆ ಬಂದೆ ಓಕೆನಾ. ಬಂದು ಮತ್ತೆ ನೆಕ್ಸ್ಟು ಇನ್ನೇನು ಮಾಡೋದು, ಹೋಗೋಣ ಊರಿಗೆ. ಈ ಸರಿ ಮಾತ್ರ ವೇಲೂರಿಗೆ ಹೋಗಲಿಲ್ಲ. ವೇಲೂರು ಗೋಲ್ಡನ್ ಟೆಂಪಲ್, ಅಲ್ಲಿ ಲಕ್ಷ್ಮೀ ದೇವಸ್ಥಾನ ಸಖತ್ತಾಗಿದೆ. ತಮಿಳ್ನಾಡು ಅದು, ಇದು ಆಂಧ್ರ, ಅದು ತಮಿಳ್ನಾಡು ಓಕೆನಾ. ತಮಿಳ್ನಾಡಿನಲ್ಲಿ ಇದೆ ಅದು ಗೋಲ್ಡನ್ ಟೆಂಪಲ್ ಅಂತ, ವೇಲೂರು ಗೋಲ್ಡನ್ ಟೆಂಪಲ್ ಸಖತ್ತಾಗಿದೆ ಫ್ರೆಂಡ್ಸ್, ಸೂಪರ್ ಇದೆ ನಿಜವಾಗ್ಲೂ. ಹೇಳೋಕ್ಕಂದ್ರೆ ಒಳ್ಳೆ ಪ್ಲೇಸ್ಗಳಿದ್ದಾವೆ ಆ ಸೈಡು ಅಲ್ವಾ. ಒಳ್ಳೊಳ್ಳೆ ಪ್ಲೇಸ್ ಇದ್ದಾವೆ ನೋಡೋಕ್ಕೆ. ಅಂದರೆ ಸ್ವಲ್ಪ ಕೈ ಕಾಲು ಗಟ್ಟಿರಬೇಕು ಓಡಾಡೋಕ್ಕೆ, ಮತ್ತು ಕೈಯಾಗ ದುಡ್ಡಿರಬೇಕು, ಎಂಜಾಯ್ ಮಾಡಬೇಕು. ಆಮೇಲೆ ಇತ್ತಾಗ ಮನೆ ಕಡೆ ಟೆನ್ಷನ್ ಇರಬಾರ್ದು ಫ್ರೆಂಡ್ಸ್, ಮನೆ ಕಡೆಗೆ ಟೆನ್ಷನ್ ಇರಬಾರ್ದು, ಬೇರೆಯವ್ರದ್ದು ಟೆನ್ಷನ್ ಇರಬಾರ್ದು, ದುಡಿಮೆ ಟೆನ್ಷನ್ ಇರಬಾರ್ದು. ಎಲ್ಲ ಮೈಂಡ್ ರಿಲೀಫ್ ಮಾಡ್ಕೊಂಡು ಹೋಗಿ. ಆಮೇಲೆ ಅಲ್ಲಿಗೆ ಹೋದ್ಮೇಲೆ ನಾನು ಅದು ಇತ್ತು ನಂದು ಇದು ಇತ್ತು ಅಂತ ಮನೆ ಕಡೆಗೆ ನೆನಪು ಮಾಡ್ಕೊಳೋದು, ಮನೆಯವ್ರ ಹತ್ರ ಮಾತಾಡಿ ಮನ್ಸು ಕೆಡ್ಸ್ಕೊಳೋದು ಆ ಥರ ಮಾಡಬೇಡಿ. ಅಲ್ಲಿಗೆ ಹೋದ್ಮೇಲೆ ಆ ದೇವ್ರದ್ದು ಧ್ಯಾನ ಮಾಡ್ಕೊತ ಅಲ್ಲೇ ಇದ್ರ ಬಗ್ಗೆನೇ ಯೋಚನೆ ಮಾಡಿ, ಮನೆ ಬಗ್ಗೆ ಬಿಟ್ಟಾಕ್ಬಿಡಿ ಓಕೆನಾ. ಇತ್ತಗಳು ಟೆನ್ಷನ್ ಇರಲೇಬಾರ್ದು. ನಾವು ಹೋಗಿರ್ತೀವಂದ್ರೆ ಅಲ್ಲಿ ದೇವ್ರ ಧ್ಯಾನ ಮಾಡೋದೇ ನಮ್ಮ ಕೆಲಸ ಅಲ್ವಾ. ಈ ಥರ ಹೋಟೆಲ್ಗಳಂತೂ ಸಖತ್ತಾಗಿದ್ವು, ತುಂಬ ಚೆನ್ನಾಗಿದ್ವು. ಮತ್ತು ಎಲ್ಲ ನೋಡ್ಕೊತ ಅಡ್ಡಾಡ್ಕೊತ ಬಂದು ಎಲ್ಲ ಮುಗಿಸ್ಕೊಂಡು ಬಂದ್ವಿ ನಾವು. ನೋಡಿ ಫ್ರೆಂಡ್ಸ್, ಈ ಥರ ಮನೆಗೆ ಬಂದು ಅಲ್ಲಿ ಏನಾದರೂ ಒಂದು ವಸ್ತು ತಂದಿರ್ತೀವಿ ಅಂದ್ರೆ ಆ ದೇವ್ರನ್ನ ಇಟ್ಟು ಪೂಜೆ ಮಾಡಿ ಲಾಡು ಉಂಡೆನ ಪ್ರಸಾದನ ಪ್ರತಿಯೊಂದು ಈ ಥರ ಬಟ್ಲುಗಳಾಗಿಟ್ಟು ಪ್ರಸಾದನೆಲ್ಲ ಹಂಚ್ತೀವಿ, ಪ್ರತಿಯೊಬ್ಬರು ಮನೆಗೂ ಹಂಚ್ತೀವಿ ಫ್ರೆಂಡ್ಸ್. ನೋಡಿ ಸ್ವಲ್ಪ ಕೆಮ್ಮಾಗಿದೆ, ಬೇಜಾರು ಮಾಡ್ಕೋಬೇಡಿ, ಏನಿದು ಕವು ಅಂತಾಳಂತ ತಿಳ್ಕೊಬೇಡಿ ಓಕೆನಾ. ಈ ಥರ ಪೂಜೆ ಮಾಡಿ ಎಲ್ಲನ ಪ್ರಸಾದನೆಲ್ಲ ಪ್ರತಿಯೊಬ್ಬರ ಮನೆಗೂ ಕೊಡ್ತೀವಿ ನಾವು. ಎಲ್ಲರ ಮನೆಗೂ ಪ್ರಸಾದ ಹಂಚ್ತೀವಿ. ತಿರುಪತಿಗೆ ಹೋಗಿ ಬಂದೀವಿ ರೀ, ತೊಗೊಳ್ರಿ ಪ್ರಸಾದ ತಿನ್ನಿರಿ, ನಿಮಗೂ ಒಳ್ಳೇದಾಗಲಿ, ಭಗವಂತ ಒಳ್ಳೇದು ಮಾಡ್ತಾನೆ ನಿಮಗೂ ಸಹ ಅಂತೇಳಿ ಪ್ರತಿಯೊಬ್ರಿಗೂ ನಾವು ಕೊಡ್ತೀವಿ. ನೋಡಿ ಈ ಥರ ಪ್ರಸಾದನೆಲ್ಲ ನೈವೇದ್ಯ ಮಾಡಿ ತಿಮ್ಮಪ್ಪಗೆ ಹೆಸರು ಹೇಳ್ಕೊಂಡು ಭಗವಂತನಿಗೆ ಒಂದು ತೆಂಗಿನಕಾಯಿ ಹೊಡೆದು ಸುರಕ್ಷಿತವಾಗಿ ನಾವು ಊರು ಮುಟ್ಟಿದ್ದೀವಪ್ಪ, ನಿನ್ನ ದರ್ಶನ ತೊಗೊಂಡು ಬಂದ್ವಿ, ನಮಗೆ ಒಳ್ಳೇದಾಯಿತು, ನೆಕ್ಸ್ಟ್ ಇನ್ನೂ ಒಳ್ಳೇದು ಮಾಡು ಭಗವಂತ. ನಾವು ಪ್ರಸಾದ ಕೊಡ್ತೀವಲ್ವ, ನಾವು ಪ್ರಸಾದ ಹಂಚ್ತೀವಿ ಪ್ರತಿಯೊಬ್ಬರಿಗೂ, ಅವ್ರಿಗೂ ಸಹ ಒಳ್ಳೇದು ಮಾಡು. ಪ್ರಸಾದ ತಿಂದವ್ರಿಗೆ, ಪ್ರಸಾದ ಹಂಚಿದವ್ರಿಗೆ ಓಕೆನಾ, ಪ್ರತಿಯೊಬ್ಬರಿಗೂ ಒಳ್ಳೇದು ಮಾಡು ಭಗವಂತ ಅಂತ ಹೇಳಿ ಕೈ ಮುಕ್ಕೊಂಡು ಮತ್ತೆ ಎಲ್ಲ ಪ್ರಸಾದನೆಲ್ಲ ಎಲ್ರಿಗೂ ಹಂಚಿ ನೋಡಿ ಸಖತ್ತಾಗಿದೆ. ಬಾಕ್ಸ್ ನೋಡಿ, ದೊಡ್ಡ ಬಾಕ್ಸ್ ಅದು ನಗ್ಲಂದು. ಆ ಬಾಕ್ಸ್ ತುಂಬ ಉಂಡೆ ಇದೆ, ಎಲ್ಲ ಪುಡಿ ಮಾಡಿಬಿಡ್ತೀವಿ ಉಂಡೆನ. ಹಾಗೆ ಉಂಡೆ ಕೊಡಲ್ಲ, ಆ ಥರ ಪುಡಿ ಮಾಡಿ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಹಂಚ್ತೀವಿ. ಕೇಳಿ ಪಡಿತಾರೆ ತಿರುಪತಿದು ಉಂಡೆ, ಲಾಡು ಉಂಡೆ ಕೊಡಿ ಅಂತ, ಅದು ವಿಶೇಷ ಅಲ್ವಾ. ಮತ್ತು ನೋಡಿ ಒಂದು ವಿಗ್ರಹದ್ದು ರುದ್ರಾಕ್ಷಿ ಮರ ಬೇರೆ ಇದೆ ಅಲ್ಲಿ ಪ್ರತಿಯೊಂದು ಮರಗಳಿದ್ದಾವೆ ಫ್ರೆಂಡ್ಸ್. ಅಲ್ಲಿ ನೋಡಿ ಈ ಥರ ರುದ್ರಾಕ್ಷಿ ಒಂದು ನೆಕ್ಸ್ಟ್ ಆಧಾರ್ ಕಾರ್ಡ್ ಮಾತ್ರ ಬಿಟ್ಟು ಹೋಗಬೇಡಿ ಫ್ರೆಂಡ್ಸ್, ಆಧಾರ್ ಕಾರ್ಡ್ ತೊಗೊಂಡೋಗಿ ಓಕೆನಾ. ಯಾವುದೇ ಕಾರಣಕ್ಕೂ ಆಧಾರ್ ಕಾರ್ಡ್ ಮಾತ್ರ ಬಿಟ್ಟು ಹೋಗಬೇಡಿ. ಆಧಾರ್ ಕಾರ್ಡು ತುಂಬ ಇಂಪಾರ್ಟೆಂಟು ಓಕೆನಾ. ಆಧಾರ್ ಕಾರ್ಡ್ ಮಾತ್ರ ಯಾವುದೇ ಕಾರಣಕ್ಕೂ ಬಿಟ್ಟು ಹೋಗಬೇಡಿ.
ಮತ್ತು ಅಲ್ಲಿ ಉಂಡೆ ತೊಗೊಳಕ್ಕಾರ ಕೂಡ ನಮಗೆ ಆಧಾರ್ ಕಾರ್ಡೇ ಇಂಪಾರ್ಟೆಂಟ್, ಓಕೆನಾ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಆಧಾರ್ ಕಾರ್ಡ್ ಬಿಟ್ಟು ಹೋಗಬೇಡಿ, ಓಕೆನಾ. ಅಲ್ಲಿಂದ ನೋಡಿ, ಅಲ್ಲಿ ತೀರ್ಥದ ನೀರು ತೊಗೊಂಬಂದ್ವಿ. ತೀರ್ಥದ ನೀರು ತೊಗೊಂಬಂದು ತೀರ್ಥನ ಎಲ್ಲರಿಗೂ ಹಂಚ್ತೀವಿ. ಮತ್ತು ಮನೆಯಲ್ಲೇ ಇಟ್ಕೊಂಡು ಪೂಜೆ ಮಾಡಿ ಮನೆಗೆಲ್ಲ ಪ್ರೋಕ್ಷಣೆ ಮಾಡ್ತೀವಿ, ಸುಂಗಿಸ್ತೀವಿ. ನೋಡಿ ಇಲ್ಲಿ ಕಪ್ನಾಗ ಹಾಕಿದ್ದೀವಿ ಅಲ್ವ, ಈ ಥರ ಲೋಟದಲ್ಲಿ ಹಾಕ್ಕೊಂಡು ಒಂದು ಬಿಲ್ಪತ್ರೆನೋ ಅಥವಾ ಹೂವಿನ ದಾಳನೋ ತಗೊಂಡು ಮನೆಗೆಲ್ಲ ಸುಂಗಿಸ್ತೀವಿ. ಆ ಥರ ಎಲ್ಲ ಮಾಡಿಕೊಂಡು ಮತ್ತು ಇದ್ರದ್ದು ನಮ್ಮನೆ ನೇಮ ಯಾವ ಥರ ಇದೆ ಆ ಥರ ಮಾಡಿದ್ದೀನಿ. ನೀವು ಯಾವ ಥರ ಮಾಡ್ತೀರಿ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್, ಓಕೆನಾ. ದಯವಿಟ್ಟು ಒಂದು ಸರಿ ನೀವು ತಿರುಪತಿಗೆ ಹೋಗಿ ಬನ್ನಿ, ಎಲ್ರಿಗೂ ಒಳ್ಳೇದು ಮಾಡ್ತೇನೆ ಭಗವಂತ, ಓಕೆನಾ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಓಕೆ, ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಓಕೆ, ಬಾಯ್ ಬಾಯ್. ಎಲ್ಲರೂ ವಿಡಿಯೋ ನೋಡ್ತಕ್ಕಂಥವ್ರು ಪ್ರತಿಯೊಬ್ಬರು ಗೋವಿಂದ ಗೋವಿಂದ ಅಂತ ಒಂದು ಕಮೆಂಟ್ ಹಾಕಿ ಫ್ರೆಂಡ್ಸ್. 5 ಸರಿ ಕಮೆಂಟ್ ಹಾಕಿ ಪ್ರತಿಯೊಬ್ಬರು, ಓಕೆನಾ. 5 ಸರಿ 9 ಸರಿ, ಓಕೆನಾ. ಪ್ರತಿಯೊಬ್ಬರು ಓಂ ಗೋವಿಂದ ಗೋವಿಂದ ಅಂತ ಕಮೆಂಟ್ ಹಾಕಿ, ಓಕೆನಾ. ಥ್ಯಾಂಕ್ ಯು ಸೊ ಮಚ್. ಬಾಯ್ ಬಾಯ್ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್.